ಇವತ್ತಿನ ಸೆಕ್ಷನ್ ನಡೆಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆ ಆಗಿರುವಂತಹ ಗುರುಗಳಾಗಿರುವಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ. ಲೈಫ್ ಕೋಚ್ ಆಗಿದ್ದಾರೆ. ಮೆಂಟರ್ ಆಗಿದ್ದಾರೆ. ಗೈಡ್ ಆಗಿದ್ದಾರೆ. ಮತ್ತೆ 1.5 ಲಕ್ಷಕ್ಕೂ ಹೆಚ್ಚು ಜನರ ಜೀವನ ಪರಿವರ್ತನೆಯನ್ನ ಮಾಡಿರುವಂತಹ ಬೆಸ್ಟ್ ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ. ಹಾಗೆಯೇ ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಸಾಕಷ್ಟು ಪ್ರಶಸ್ತಿಗಳನ್ನ ಬಿರುದುಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಸ್ವರಚಿತ ಪುಸ್ತಕಗಳನ್ನ ಇವರು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನಿವೇದಿತಾ ಹೂಗಾರ್ ಅನ್ನುವಂತ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿ ಈ ಸಂಸ್ಥೆಯ ಮೂಲಕ ಸಮಾಜಮುಖಿ ಸೇವಾ ಕಾರ್ಯಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ. ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಯೋಗ, ಪ್ರವಚನ, ಧ್ಯಾನ ಕಾರ್ಯಕ್ರಮಗಳನ್ನ ಅವಿರತವಾಗಿ ಆಯೋಜಿಸ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯ ಒಂದು ಉದ್ದೇಶ ಮತ್ತೆ ಶ್ರೀದೇವಿ ಅಮ್ಮನ ಒಂದು ದೊಡ್ಡ ಕನಸಾಗಿದ್ದು ಈ ರೇಖಿಯ ಒಂದು ಬೇಸಿಕ್ ಮಾಹಿತಿ ಪ್ರತಿಯೊಬ್ಬರ ಮನವನ್ನ ತಲುಪಬೇಕು ಅನ್ನುವಂಥದ್ದು. ಆ ಒಂದು ಕನಸು ಇವಾಗ ನನಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಏನಿವತ್ತು ಕುತ್ಕೊಂಡಿದ್ದೀರಿ, ಇದು ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಉಚಿತವಾಗಿರುವಂತಹ 3 ದಿನಗಳ ರೇಖಿ ಶಿಬಿರದ 40ನೇ ಬ್ಯಾಚ್ ಅಂತ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಯಾವಾಗ್ಲೂ ಶ್ರೀದೇವಿ ಅಮ್ಮ ಒಂದ್ ಮಾತು ಹೇಳ್ತಾರೆ, ರೇಖಿನ ನಾವು ಹುಡುಕಿದ್ರೆ ಸಿಗೋದಿಲ್ಲ, ರೇಖಿ ನಮ್ಮನ್ನು ಹುಡುಕಿದಾಗ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ ಅಂತ. ಹಾಗಾಗಿ ತಾವೆಲ್ಲರೂ ಇವತ್ತು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಿ. ನಿಮ್ಮೆಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ, ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ ಸೆಷನ್ ಅಟೆಂಡ್ ಮಾಡಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಅಂತ ಹೇಳ್ತಾ, ನಾನು ಶ್ರೀದೇವಿ ಅಮ್ಮನ್ಗೆ ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸ್ವಾಗತ ಶ್ರೀದೇವಿ ಅಮ್ಮ, ನಿಮ್ಗೆ ಸುಸ್ವಾಗತ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ನಮ್ಮ ಅತ್ಯಂತ ಪ್ರಮುಖವಾಗಿರುವಂತಹ ಕೋರ್ಸ್. ಸೊ ಹಾಗಾಗಿ ಇಡೀ ರೇಖಿಯ ಮೂಲ ಬೀಜ ಅಂತೀವಿ ನೋಡ್ರಿ, ಮೂಲ ಸತ್ವ ಇರೋದು ಎಲ್ಲಿ ಅಂದ್ರೆ ಅದು ತಾಯಿ ಬೇರು ಅಂತ. ಹಾಗಾಗಿ ಆ ರೇಖಿ ಲೆವೆಲ್ 1 ಇದೆ ನೋಡ್ರಿ, ಇದು ತಾಯಿ ಬೇರಿನ ತರ ಇದೆ. ಹಾಗಾಗಿ ನಿಮ್ಮನ್ನ ಮೂಲ ರೇಖಿಯೊಂದಿಗೆ ಜೋಡಿಸೋದಕ್ಕೆ ನಾನು ಸಮೇತ ತಯಾರಿದ್ದೀನಿ, ನೀವೆಲ್ಲರೂ ಸಮೇತ ತಯಾರಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಸೊ ಯಾರೆಲ್ಲ ರೆಡಿ ಇದ್ದೀರಿ ಅವರೆಲ್ಲರ ಐ ಆಮ್ ರೆಡಿ ಅಂತ ಹೇಳಿ ಒಂದ್ಸಲ ಬೇಗ ಟೈಪ್ ಮಾಡ್ರಿ. ಚಾಟ್ ಬಾಕ್ಸ್ ಅನ್ನ ಆನ್ ಮಾಡ್ರಿ, ಐ ಆಮ್ ರೆಡಿ ಅಂತ ಹೇಳಿ ಟೈಪ್ ಮಾಡ್ರಿ. ಎಸ್, ಸೊ ಯಾರೆಲ್ಲರೂ ರೆಡಿ ಇದ್ರಿ ಅವರೆಲ್ಲರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಇದು ನಮ್ದು 3 ದಿನಗಳ ಕಾಲ ನಡೆಯುವಂತ ಕೋರ್ಸ್ ಇದೆ, 7 to 8. ಈಗ 7 ಗಂಟೆಯಿಂದ 8 ಗಂಟೆ ತನಕ ಇವತ್ತು ಮತ್ತು ನಾಳೆ 7 ರಿಂದ 8 ನಡೆಯುತ್ತೆ. ನಾಡಿದ್ದು ರವಿವಾರ ಬೆಳಿಗ್ಗೆ 10 ರಿಂದ 12 ಗಂಟೆ ತನಕ ನಿಮ್ಗೆ ದೀಕ್ಷಾ ಸಮಾರಂಭ ಇರುತ್ತೆ. ಸೊ ಹಾಗಾಗಿ ಟೋಟಲ್ 3 days ನ ಕೋರ್ಸ್ ಇದೆ. ಇದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿ. ಹಾಗಾಗಿ ಯಾರೆಲ್ಲರಿಗೂ 3 ದಿನ ನನಗೆ ಸಮಯ ಇದೆ, ನಾನು ಇದು ಕಲಿಯೋದಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳಿ ಅನಿಸುತ್ತೆ, ಅವ್ರು ಮಾತ್ರ ಇಲ್ಲಿ ಜಾಯಿನ್ ಆಗ್ರಿ. ಯಾರಿಗಾದ್ರೂ ಅನಿಸುತ್ತೆ ನನಗಷ್ಟು ಸಮಯ ಇಲ್ಲ, ನನ್ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ, ಏನೋ ಕೈ ತಪ್ಪಿ ಕಣ್ ತಪ್ಪಿ ಗ್ರೂಪ್ ನಲ್ಲಿ ಜಾಯಿನ್ ಆಗಿನಿ ಅಂತ ಯಾರಿಗಾದ್ರೂ ಫೀಲ್ ಇದ್ರೆ, ನೀವೀಗ್ಲೇ ನಿಮ್ಗೆ ಸಮಯ ಇದೆ, ನೀವ್ ಇಲ್ಲಿಂದ ಲೆಫ್ಟ್ ಆಗ್ಬೋದು, ನಿಮ್ ಕೆಲ್ಸವನ್ನ ನೀವು ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ 3 ದಿನಗಳ ಕಾಲ ನಮ್ ಜೊತೆಗೆ ಇರ್ಬೇಕಾಗುತ್ತೆ. ಓಕೆನಾ? ಸೊ ಈ ಕಮಿಟ್ಮೆಂಟ್ ಎಲ್ಲಾರು ಇಟ್ಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಡಿ. 3 ದಿನ ಯಾರ್ಯಾರಿಗೆ ಸಮಯ ಇದೆ ಅವ್ರೆಲ್ಲರೂ ಒಂದ್ಸಲ ಎಸ್ ನಾನ್ 3 days ಜಾಯಿನ್ ಆಗ್ಲಿಕ್ಕೆ ರೆಡಿ ಇದ್ದೀನಿ ಅನ್ನೋದು 2 ಕೈ ತಗೋರಿ. ಹಾ, ಎಲ್ಲಾರು. ಸೊ ಹಾಗಾಗಿ ಬರ್ಕೋರಿ, ಯಾರು ಇಲ್ಲಿ ಸಮಯ ಕೊಡ್ತಾರ ನೋಡ್ರಿ ಅವ್ರು ಮಾತ್ರ ಸಾಧಕರಾಗ್ತಾರೆ. ಸಮಯಕ್ಕೂ ಮತ್ತೆ ಸಾಧನೆಗೂ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ನೀವು ಸಮಯ ಕೊಟ್ಟಾಗ ಮಾತ್ರ ನೀವು ಸಾಧನೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾ, ಎಸ್. ಸೊ ಡೈರಿ ಮತ್ತು ಪೆನ್ ಅನ್ನ ಓಪನ್ ಮಾಡ್ರಿ. ಮತ್ತೆ ಡೈರಿ ಪೆನ್ನು ಕಂಪಲ್ಸರಿ ನಿಮ್ ಹತ್ರ ಇರ್ಬೇಕು. ನಾನು ಚಾಟ್ ಬಾಕ್ಸ್ ಆಫ್ ಮಾಡ್ತೀನಿ, ಆಮೇಲೆ ಮತ್ತೆ ಆನ್ ಮಾಡೋಣ. ಎಸ್, ಡೈರಿ ಮತ್ತು ಪೆನ್ ಇದೆ ನೋಡ್ರಿ, ಇದು ಕಂಪಲ್ಸರಿ ನಿಮ್ ಹತ್ರ ಇರ್ಬೇಕು. ಡೈರಿ ಪೆನ್ ಇಲ್ದೇನೆ ನೀವು ಕೂಡ್ತೀರಿ ಅಂದ್ರ ನಾನು ಹೇಳಿದ ಏನು ನೆನಪಿರೋದಿಲ್ಲ ಒಂದು ವಿಷಯ. ಆಮೇಲೆ ನಾನ್ ಹೇಳೋದ್ ಪ್ರತಿಯೊಂದು ಎಲ್ಲವೂ ಹೊಸದಿದೆ, ಯಾವತ್ತೂ ನೀವು ಕೇಳೇ ಇಲ್ಲ ಅಂತದನ್ನ. ರೀಸನ್ ಏನು ಅಂದ್ರ ನೀವು ಕುಳಿತುಕೊಂಡಿರುವುದು ಇಂಡಿಯನ್ ರೇಖಿ ಕೋರ್ಸ್ ನಲ್ಲಿ.
ನೀವು ಟಿಬೇಟಿಯನ್ ರೇಖೆಯಲ್ಲಿ ಉಸುಯಿ ರೇಖೆಯಲ್ಲಿ ಕುಳಿತುಕೊಂಡಿಲ್ಲ. ಈಗಾಗಲೇ ನೀವೇನಾದ್ರೂ ರೇಖೆಯನ್ನ ಕೇಳಿದ್ರಿ ಕಲ್ತೀರಿ ಅಂದ್ರೂ ಸಮೇತ ಆ ರೇಖೆಗೂ ಈ ರೇಖೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಸೊ ಹಾಗಾಗಿ ಇದು ನಮ್ಮದು ಯಾವುದು ಅಂದ್ರ ಇಂಡಿಯನ್ ರೇಖಿ, ಭಾರತೀಯ ರೇಖಿ. ಸೊ ಹಾಗಾಗಿ ಡೈರಿ ಮತ್ತು ಪೆನ್ ಇದೆ ನೋಡ್ರಿ, ಅದು ಕಂಪಲ್ಸರಿ ಇರ್ಬೇಕು 1ನೇ ಪಾಯಿಂಟ್. ಆನಂತರ 2ನೇದು ವಿಡಿಯೋ ಆನ್ ಇಟ್ಟರೆ ಮಾತ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಇದು ಮೈಂಡ್ ಅಲ್ಲಿ ಇಟ್ಕೋರಿ ಯಾವಾಗ್ಲೂ. ಬಹಳ ಸಲ ನಾವು ನೋಡ್ತೀವಿ ಯಾರ್ದು ವಿಡಿಯೋ ಆಫ್ ಇರುತ್ತೆ ನೋಡ್ರಿ, ರಿಸಲ್ಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅವ್ರಿಗೆ. ಯಾಕಂದ್ರೆ 10 ಕೆಲಸ ಮಾಡ್ತಿರ್ತಾರ, ಕ್ಲಾಸ್ ಮಾಡ್ತಾರ. ಯಾವಾಗ್ಲೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಂದು ಕೆಲಸದ ಮೇಲೆ ಫೋಕಸ್ ಮಾಡುತ್ತೆ. ನೀವು ಎರಡೆರಡು ಮಾಡ್ಲಿಕ್ಕೆ ಕೂಡ್ತಿರ್ ನೋಡ್ರಿ, ಅದೂನು ಮಾಡೋದಿಲ್ಲ, ಇದೂನು ಮಾಡೋದಿಲ್ಲ. ಸೊ ಹಾಗಾಗಿ ಯಾರೆಲ್ಲರಿಗೂ ಸಮೇತ ರೇಖೆಯ ಮೇಲೆ ಆಸಕ್ತಿ ಇದೆ ಅವರೆಲ್ಲರೂ ಸಮೇತ ವಿಡಿಯೋನ ಆನ್ ಮಾಡ್ರಿ ಅಂತೇಳಿ ಹೇಳ್ತೀನಿ. ಅದರ ನಂತರ ನೆಕ್ಸ್ಟ್ ನೀವು ಬರೆಯೋದಕ್ಕೆ ಶುರು ಮಾಡ್ರಿ. ಇಂಡಿಯನ್ ರೇಖಿ ಲೆವೆಲ್ 1 ಇದೆ ನೋಡ್ರಿ, ಇದ್ರ ಹೆಸರು ಬರುತ್ತೆ ಸ್ವಭಾಸ್. ಸ್ವಭಾಸ್. ಎಸ್. ಸೊ ಈ ಒಂದು ಸ್ವಭಾಸ ಭಾರತೀಯ ರೇಖೆ ಇದೆ ನೋಡ್ರಿ, ಇದು ಸಂಪೂರ್ಣವಾಗಿ 3 ದಿನ ನಿಮ್ಗೆ ಉಚಿತ ಇದೆ. ಏನೋ 1 ನಯಾ ಪೈಸೆ ಕಟ್ಟೋದಿಲ್ಲ. ನೀವು ಕಟ್ತೀನಿ ಅಂದ್ರೂ ನಾವು ತಗೊಳ್ಳೋದಿಲ್ಲ. ನಮ್ ಕಂಡೀಷನ್ ಇರೋದೇ ಹೀಗೆ, ತಗೊಳ್ಳೋದಿಲ್ಲ. ರೀಸನ್, ನಮ್ಮ ಉದ್ದೇಶ ಏನಿರ್ಬಹುದು ಬರ್ಕೊಡ್ರಿ. ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿಯ ಉದ್ದೇಶ ಏನು ಅಂದ್ರ ಪ್ರತಿಯೊಂದು ಮನೆಗೂ ಸಮೇತ ಒಬ್ಬ ಮಾಸ್ಟರ್ನ ಹುಟ್ಟಾಕ್ಬೇಕು ಅಂತ ನಮ್ ಚಾಲೆಂಜ್ ಇದೆ. ಪ್ರತಿಯೊಂದು ಮನೆಗೂ ಒಬ್ಬ ರೇಖಿ ಮಾಸ್ಟರ್ನ ನಾವು ತಯಾರು ಮಾಡ್ಬೇಕು. ರೀಸನ್ ಏನು ಅಂದ್ರೆ ಅದರ ಫಲಿತಾಂಶ, ಅದ್ರ ಎನರ್ಜಿ ಇದೆ ನೋಡ್ರಿ, ಅಷ್ಟು ಪವರ್ಫುಲ್ ಇರುತ್ತೆ. ಒಂದು ಮನೆಯಲ್ಲಿ ಒಬ್ಬ ರೇಖಿ ಮಾಸ್ಟರ್ ಇದ್ರೆ ಸಾಕು, ಆ ಮನೆ ಹೆಲ್ದಿ ಆಗಿರುತ್ತೆ, ಹ್ಯಾಪಿ ಆಗಿರುತ್ತೆ, ಸಕ್ಸಸ್ ಆಗಿರುತ್ತೆ. ಎಲ್ಲಾ ಲೈಫ್ ನ 7 ಏರಿಯಾಗಳಿರುತ್ತೆ ನೋಡ್ರಿ, ಅದು ಬೆಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಅದೇ ಕಾರಣಕ್ಕೆ ನೀವು ನಿಮ್ಮ ಮನೆಯ ಒಬ್ಬ ಮಾಸ್ಟರ್ ಆಗಿ ಬೆಳಿಬೇಕನ್ನೋದು ಇದು ನಮ್ಮ ಸ್ವಾರ್ಥ. ಹಾಗಾಗಿ ಇದು ಫ್ರೀ ಆಗಿ ಸಿಗ್ತಾ ಇರೋದು. ಆಮೇಲೆ 2ನೇದು ಹೇಳ್ತೀನಿ, ಜಗತ್ತಲ್ಲಿ ಯಾವುದು ಫ್ರೀ ಇರೋದಿಲ್ಲ, ಗೊತ್ತಲ್ಲ ನಿಮ್ಗೆಲ್ಲರಿಗೂ. ಜಗತ್ತಲ್ಲಿ ಯಾವುದು ಫ್ರೀ ಇರೋದಿಲ್ಲ. ಇಲ್ಲಿ ಯಾರ್ದಾದ್ರೂ ಒಬ್ರದ್ದು ಹೋಗಿರುತ್ತೆ. ಈಗ ಇಲ್ಲಿ ನೀವ್ ಏನೋ ಕಟ್ಟಿಲ್ಲ ಅಂದ್ರೆ ನಂದು ಹೋಗಿದೆ ಅಂತ ಅರ್ಥ. ಯಾರ್ಯಾರು ಫೇಸ್ಬುಕ್ ಮಕ್ಕಳಿದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಫೇಸ್ಬುಕ್ ಲಿಂಕ್ ಕ್ಲಿಕ್ ಮಾಡಿ ಬಂದವರು ಆಲ್ಮೋಸ್ಟ್ 90% ಎಲ್ಲರೂ ನೀವು ಫೇಸ್ಬುಕ್ ಲಿಂದ ಬಂದವರೇ ಇದ್ದೀರಿ. ಓಕೆ. ನಿಮ್ಮ ಫೇಸ್ಬುಕ್ ನವ್ರದ್ದು ಒಂದು ಅನುಭವ ಹೇಳ್ತೀನಿ. ಹಿಂಗೆ ನೋಡ್ತಾ ಇದ್ದೀರಿ ನೀವು ಫೇಸ್ಬುಕ್, ಅವಾಗ ನಂದೊಂದು ಆಡ್ ಬಂತು 3 ದಿನ ಅಂತ ಹೇಳಿ ಒಂದು ಲೈನ್ ಬಂತ. ಬಂದ ಮೇಲೆ 10 ಸೆಕೆಂಡ್ ಅಲ್ಲಿ ನಿಂತು ಏನೋ ಇರ್ಬೋದಂತ ಮುಂದಕ್ಕೆ ಹೋಗಿ ಮತ್ ವಾಪಸ್ ಬಂದು ಮತ್ತೆ ಕ್ಲಿಕ್ ಮಾಡಿದವ್ರು ಎಷ್ಟು ಜನ ಇದ್ದೀರಿ? ಬಹಳಷ್ಟು ಜನ ಇದ್ದೀರಿ. ಏನೋ ಎಲ್ಲಾರು ಕೊಡ್ತಾರೆ, ಇವ್ರು ಏನೋ ಕೊಟ್ಟಿರ್ಬೇಕಂತೇಳಿ ಮತ್ತೆ ಹೋಗಿರ್ತೀರಿ. ಮುಂದೆ ಹೋದ್ಮೇಲೆ ಮತ್ತೆ ಎಲ್ಲೋ ಫೀಲ್ ಅನಿಸ್ತದ, ಏನೋ 3 ದಿನದಿದೆ ಫ್ರೀ ಕೊಡ್ತಾರಂತ, ಏನದ ನೋಡೋಣ ಅಂತ ಮತ್ತೆ ವಾಪಸ್ ಬಂದಿರಿ. ಈಗ ಬರ್ಕೊಡ್ರಿ, ರೇಖಿಯನ್ನ ನಾವು ಹುಡುಕೋದಿಲ್ಲ, ರೇಖಿ ನಮ್ಮನ್ನ ಹುಡುಕುತ್ತೆ. ಇದು ಸತ್ಯತೆ ಇದೆ. ನೀವು ಒಳಗ್ ಬಂದ್ಮೇಲೆ ಗೊತ್ತಾಗುತ್ತೆ, 3 ದಿನದಲ್ಲಿ ಗೊತ್ತಾಗುತ್ತೆ ರೇಖಿ ನನ್ನನ್ನ ಯಾಕೆ ಸರ್ಚ್ ಮಾಡಿರ್ಬೋದು. ಹಾಗಾಗಿ ನೀವೆಲ್ಲರೂ ಏನಿದ್ದೀರಿ ಅಂದ್ರ ಬ್ರಹ್ಮಾಂಡ ಸ್ವಯಂ ನಿಮ್ಮನ್ನ ಚಾಯ್ಸ್ ಮಾಡಿರುವಂತ ಅತ್ಯಂತ ಶ್ರೇಷ್ಠವಾಗಿರುವಂತ ಆತ್ಮಗಳಿದ್ದೀರಿ. ನೀವು ಶರೀರ ಅಲ್ಲ, ಒಳಗಿರುವಂತ ಚೈತನ್ಯ ಶಕ್ತಿ ಇದ್ದೀರಿ. ಹಾಗಾದ್ರೆ ಯೋಚನೆ ಮಾಡ್ರಿ, ನೀವೇ ಯಾವ ಗ್ರೂಪ್ ನಿಂದ ಬಂದ್ ಇಲ್ಲಿ ಜಾಯಿನ್ ಆಗಿದ್ರಿ, ನಿಮ್ದೇ ಗ್ರೂಪ್ ನಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ರಿ. ಬೇಕಾದ್ರೆ ಗೊತ್ತಲ್ಲ, ಮಿನಿಮಮ್ ಒಂದು ಗ್ರೂಪ್ ನಲ್ಲಿ 500, 600, 800, 900 ತನಕ ನಮ್ಮಲ್ಲಿ ಇದ್ದಿರ್ತಾರೆ ಹೆಚ್ಚು ಕಡಿಮೆ. ಅಷ್ಟರಲ್ಲಿ 153 ಈಗ ಬರ್ತಾರೆ, ಇನ್ನೊಂದಿಷ್ಟು ಬರ್ತಾರೆ. 200 ಸಮೀಪಕ್ಕೆ ನಾವೇನಾದ್ರೂ ಕನೆಕ್ಟ್ ಆಗ್ತಾ ಇದೀವಿ ಅಂದ್ರ ರೀಸನ್ ಏನು ಅಂದ್ರ ನೀವು ಮಾತ್ರ ಸ್ಪೆಷಲ್ ಆಗಿ ಆಯ್ಕೆ ಆದವ್ರು ಇದ್ದೀರಿ ಅಂತ ಬ್ರಹ್ಮಾಂಡದಿಂದ. ಹಾಗಾಗಿ ನಿಮ್ಗೆ ನೀವೇನ್ ಮಾಡ್ರಿ, ಶಬಾಷ್ ಮಾಡ್ರಿ, ಹಿಂಗ್ ಮಾಡ್ರಿ 2 ಕೈ. ವಾವ್, ಗ್ರೇಟ್. ನೀವೆಲ್ಲರೂ ಯಾರಿದ್ದೀರಿ? ಸ್ವಯಂ ಬ್ರಹ್ಮಾಂಡ ನಿಮ್ಮನ್ನ ಆಯ್ಕೆ ಮಾಡಿದೆ. ಹಾಗಾಗಿ ಯಾವಾಗ ನಿಮ್ಮನ್ನ ಬ್ರಹ್ಮಾಂಡ ಆಯ್ಕೆ ಮಾಡಿದೆ ಅಂದ್ರ ನನ್ನ ಕರ್ತವ್ಯನೂ ಇದೆ, ನಿಮ್ಗೆ ಒಳ್ಳೆಯದನ್ನ ಕಲಿಸ್ಬೇಕು ಅಂತೇಳಿ. ಎಸ್. ಸೊ ಈಗ ನಾವು 3 days ನಲ್ಲಿ ಏನ್ ಕಲಿತೀವಿ ಅಂತ ಟೈಮ್ ಟೇಬಲ್ ಬರ್ಕೊಡ್ರಿ, ಏನೆಲ್ಲವನ್ನ ನಾನು ನಿಮ್ಗೆ ಕಲಿಸ್ತೀನಿ. ಮೊದಲನೇದು ಬರ್ಕೋರಿ, ರೇಖಿ ಅಂದ್ರೆ ಏನು? ರೇಖಿ ಎಂದರೇನು? ಫಸ್ಟ್ ಪ್ರಶ್ನೆ. 3 days ನ ಟೈಮ್ ಟೇಬಲ್ ಹೇಳ್ತಾ ಇದ್ದೀನಿ. ಸೆಕೆಂಡ್ ಬರ್ಕೋರಿ, ರೇಖಿಯ ಇತಿಹಾಸ. 2ನೇದು ಬರುತ್ತೆ ರೇಖಿಯ ಇತಿಹಾಸ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ, ಪಂಚಕೋಶಗಳು. ನೀವು ಏನ್ ಕಲಿತೀರಿ ಇಲ್ಲ ಅಂದ್ರ ಪಂಚಕೋಶಗಳ ಬಗ್ಗೆ ಕಲಿತೀರಿ.
ಆಮೇಲೆ ಸಪ್ತ ಚಕ್ರಗಳ ಬಗ್ಗೆ ಮಾಹಿತಿ, ಶರೀರದಲ್ಲಿರುವಂತ 7 ಚಕ್ರಗಳ ಬಗ್ಗೆ ನೀವಿಲ್ಲಿ ಮಾಹಿತಿಯನ್ನ ಪಡ್ಕೊಳ್ತೀರಿ. ಆಮೇಲೆ ರೇಖೆಯ ಪಂಚತತ್ವಗಳು, ಪಂಚಕೋಶಗಳು ಬೇರೆ, ಪಂಚತತ್ವಗಳು ಬೇರೆ, ನೆನ್ಪಿಟ್ಕೊ. ರೇಖೆಯ ಪಂಚತತ್ವಗಳ ಬಗ್ಗೆ ನೀವು ಕಲಿತೀರಿ. ರೇಖೆಯ ಪಂಚತತ್ವಗಳ ಬಗ್ಗೆ ಕಲಿತೀರಿ. ಅದರ ನಂತರ ನಮ್ಮ ಶರೀರದಲ್ಲಿರುವಂತ ನಮ್ಮ ಶರೀರದಲ್ಲಿರುವಂತ ಶಕ್ತಿಯ ಕೇಂದ್ರಗಳು, ಎಷ್ಟು ಶಕ್ತಿಯ ಕೇಂದ್ರಗಳು ನಮ್ಮ ಶರೀರದಲ್ಲಿವೆ. ಆಮೇಲೆ ಶರೀರದ ಪಂಚತತ್ವಗಳಲ್ಲಿರುವಂತಹ ಶಕ್ತಿಗಳು, ಪಂಚತತ್ವಗಳಲ್ಲಿ ಏನೇನ್ ಶಕ್ತಿ ಇದೆ, ಪಂಚಕೋಶ, ಪಂಚತತ್ವಗಳು, ಇದನ್ನ ನೀವಿಲ್ಲಿ ಕಲಿತೀರಿ. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ ಔರಾ ಕ್ಲೆನ್ಸಿಂಗ್, ಪ್ರಭಾವಳಿಯ ಬಗ್ಗೆ ಮಾಹಿತಿ ತಿಳಿಯುತ್ತೆ ನಿಮ್ಗೆ. ನಿಮ್ಮದೇ ಶರೀರದಲ್ಲಿರುವಂತ ನಿಮ್ಮದೇ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಪ್ರಭಾವಳಿಯ ಬಗ್ಗೆ. ಅದರ ನಂತರ ರೇಖಿ ಲೆವೆಲ್ 1 ದೀಕ್ಷೆ ಇರುತ್ತೆ ನಿಮ್ಗೆ. ಎಸ್, ಸೊ ಇಷ್ಟು ನಮ್ಮ ಟೈಮ್ ಟೇಬಲ್ 3 days ಅಲ್ಲಿ. ಈಗ ನಿಮ್ಗೆ ಅರ್ಥ ಆಗ್ಬೋದು, 1 ನಿಮಿಷನು ನೀವು ಆ ಕಡೆ ಈ ಕಡೆ ಮಾಡಿದ್ರೆ ಯಾವುದೋ ಒಂದು ವಿಷಯ ಹೋಗ್ಬಿಡುತ್ತೆ, ನೆನ್ಪಿಡ್ರಿ. ಟೈಮ್ ಅಂದ್ರೆ ಟೈಮ್ ಇಲ್ಲ. ಇವತ್ತು ಡೇ 1 ಇದೆ, ಒಂದ್ ಚೂರ್ ನಾನು ಸ್ಲೋ ಹೋಗ್ತೀನಿ, ನಾಳೆ ನಾಡಿದ್ದಂತೂ ನಮ್ ಗಾಡಿ ನಿದ್ರಂಗಿಲ್ಲ, ಓಡುತ್ತೆ. ಸೊ ಹಾಗಾಗಿ ನೀವು ನನ್ನ ವೇಗಕ್ಕೆ ಕ್ಯಾಚ್ ಆಗೋದು ಇರುತ್ತೆ. ಓಕೆನಾ? ಡನ್. ಸೊ ಫಸ್ಟ್ ಬರ್ಕೋರಿ, ರೇಖಿ ಅಂದ್ರೇನು, ರೇಖಿ ಅಂತ ಯಾವುದಕ್ಕೆ ಹೇಳ್ತೀವಿ ನಾವು. ರೇ ಅಂದ್ರೆ ಬ್ರಹ್ಮಾಂಡ. ರೇ ಇಂಗ್ಲಿಷ್ ನಲ್ಲಿ ಬರಬೇಕಾದ್ರೂ REI, ರೇ. ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಎನರ್ಜಿ ಅಥವಾ ಶಕ್ತಿ. ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಎನರ್ಜಿ ಅಥವಾ ಶಕ್ತಿ. ಸೊ ಬ್ರಹ್ಮಾಂಡದ ಎನರ್ಜಿ ಇದೆ ನೋಡ್ರಿ, ಅದು ನನ್ನೊಳಗೇನ್ ಪ್ರವೇಶ ಆಗುತ್ತೆ ನೋಡ್ರಿ, ಅದಕ್ಕೆ ನಾವು ರೇಖಿ ಅಂತ ಹೇಳಿ ಕರಿತೀವಿ. ಬ್ರಹ್ಮಾಂಡದ ಎನರ್ಜಿ ಇದೆ ನೋಡ್ರಿ, ಅದು ನನ್ನೊಳಗೆ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ನನ್ನಲ್ಲಿ ವೈಬ್ರೇಷನ್ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ ನಮ್ಮಲ್ಲಿ. ಅದು ಏನ್ ಮಾಡುತ್ತೆ ಅಂದ್ರೆ ಎಳೆಯೋದಕ್ಕೆ ಶುರು ಮಾಡುತ್ತೆ. ಆ ಬ್ರಹ್ಮಾಂಡದ ಶಕ್ತಿಯನ್ನ ಮತ್ತಷ್ಟು ಪವರ್ಫುಲ್ ಆಗಿ ತಗೊಳ್ಳೋದಕ್ಕೆ ಬಹಳ ದೊಡ್ಡ ಮಾಧ್ಯಮವಾಗಿ ಕೆಲಸ ಮಾಡೋದು ಯಾವುದು ಅಂದ್ರೆ ರೇಖಿ. ಹಾಗಾಗಿ ಬರೀರಿ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ. ಅಂದ್ರೆ ಬ್ರಹ್ಮಾಂಡದ ಅನಂತ ಎಲ್ಲಾ ಶಕ್ತಿಗಳು ಯಾರ ಹತ್ರ ಆದ್ರೂ ಇದೆ ಅಂದ್ರ ಅದು ನನ್ನೊಳಗಿದೆ. ಒಪ್ತೀರಿ ಎಲ್ಲರೂ? ಬ್ರಹ್ಮಾಂಡ ಯೂನಿವರ್ಸ್ ಇದೆ ನೋಡ್ರಿ, ಯೂನಿವರ್ಸ್ ನ ಎಲ್ಲಾ ಶಕ್ತಿಗಳು ಯಾರ ಹತ್ರ ಇದೆ ಅಂದ್ರ ನಮ್ಮ ಹತ್ರ ಇದೆ. ಹಾಗಾಗಿ ನೆನ್ಪಿಟ್ಕೋರಿ, ಹೊರಗೆ ಯಾವ ಯಾವ ತತ್ವಗಳು ಎಷ್ಟು % ಅಲ್ಲಿ ವರ್ಕ್ ಮಾಡ್ತಾ ಇವೆ, ನಮ್ಮ ಶರೀರದಲ್ಲೂ ಅಷ್ಟೇ % ವರ್ಕ್ ಮಾಡ್ತಾ ಇವೆ. ಹೊರಗೆ 25% ಏನಿದೆ ಪೃಥ್ವಿ ತತ್ವ ಇದೆ, ಎಲ್ಲರಿಗೂ ಗೊತ್ತಲ್ಲ. 25% ಭೂಮಿ ಇದೆ, 75% ನೀರಿದೆ ಅಂತ ಗೊತ್ತಾ ಎಲ್ಲರಿಗೂ. ಈ ಸೈನ್ಸ್ ಅಂತೂ ಎಲ್ಲರಿಗೂ ಗೊತ್ತಿದೆ. ಸೇಮ್ ಅದೇ ರೀತಿ ನಮ್ಮ ಶರೀರದಲ್ಲೂ ಸಮೇತ 25% ಇಲ್ಲಿ ಪೃಥ್ವಿ ತತ್ವ ಕೆಲಸ ಮಾಡ್ತಾ ಇದೆ, 75% ಅಷ್ಟು ಏನ್ ಮಾಡ್ತಾ ಇದೆ ಅಂದ್ರೆ ಜಲ ತತ್ವ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಹೊರಗೆ ಯಾವುದೆಲ್ಲವೂ ಇದೆ ನೋಡ್ರಿ, ಅದೆಲ್ಲವೂ ಎಲ್ಲಿ ಸಿಗುತ್ತೆ, ನನ್ನ ಒಳಗೂ ಸಿಗುತ್ತೆ. ಹಾಗಾಗಿ ಪರಿವರ್ತನೆ ಅನ್ನುವಂಥದ್ದು ಬರ್ಕೊಳ್ರಿ. ಪರಿವರ್ತನೆ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ಬೇಕಂದ್ರ ನನ್ನ ಒಳಗಿಂದ ಪ್ರಾರಂಭ ಆಗುತ್ತೆ. ಅದಕ್ಕೆ ಇನ್ನರ್ ಜರ್ನಿ ಅಂತ ಹೇಳಿ ಕರಿತೀವಿ ನಾವು, ಆಂತರಿಕವಾದ ಪ್ರಯಾಣ. ರೇಖಿ ನಿಮ್ಗೆ ಹೊರಗೆ ಓಡಾಡೋದನ್ನ ನಿಲ್ಲಿಸುತ್ತೆ. ಹೊರಗೆ ಮಾಡೋದು, ಹುಡುಕಾಟ ಮಾಡೋದು, ಹೋರಾಟ ಮಾಡೋದು, ಅದೇನೇನೋ ಎಲ್ಲವೂ ನೀವು ಮಾಡಿದ್ದೀರಿ, ಆದ್ರೆ ಅದು ಯಾವುದು ಕೆಲಸ ಆಗ್ಲಿಲ್ಲ ಅಂತ ಹೇಳಿ ನಾನು ಅನ್ಕೊಂಡಿನಿ. ಹಾಗಾಗಿ ಬ್ರಹ್ಮಾಂಡದ ಅನಂತ ಶಕ್ತಿಯನ್ನ ನನ್ನ ಪಿಂಡಾಂಡದ ಜೊತೆಗೆ ಕನೆಕ್ಟ್ ಮಾಡುವಂತಹ ಎನರ್ಜಿ ಇದೆ ನೋಡ್ರಿ, ಅದಕ್ಕೆ ನಾವೇನಂತೀವಿ ಅಂದ್ರ ರೇಖಿ ಅಂತೀವಿ. ತಿಳಿತಾ ಎಲ್ಲರಿಗೂ ರೇಖಿ? ತಿಳಿದವ್ರು ಒಂದ್ಸಲ 2 ಕೈಗಳನ್ನ ಎಸ್ ಅಂತ ಹೇಳ್ರಿ. ಎಸ್, ನಮ್ಗೆ ಇಷ್ಟು ತಿಳಿತು. ಬೀದರ್ ಭಾಷೆ ಎಲ್ಲರಿಗೂ ತಿಳಿತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ತಿಳಿಯುತ್ತೆ, ಹಂಗೇನಿಲ್ಲ. ನಾವೇನೇ ಬೇರೆ ದೇಶದಿಂದ ಬಂದಿಲ್ಲ, ಇಲ್ಲಿನವ್ರು ಇದ್ದೀವಿ, ಎಲ್ಲರಿಗೂ ಅರ್ಥ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬರ್ಕೊಡ್ರಿ, ರೇಖಿಯ ಇತಿಹಾಸ. ಈ ಬ್ರಹ್ಮಾಂಡದ ಶಕ್ತಿಯಾಗಿರುವಂತಹ ರೇಖಿಯನ್ನ
ನಾವೇನಾದ್ರೂ ನೋಡಿದ್ರ ಇದರ ಮೂಲ ಇತಿಹಾಸ ಬರೀರಿ. ಇದು ಎಲ್ಲಿ ನಮ್ಗೆ ದೊರೆಯುತ್ತೆ, ಎಲ್ಲಿ ಇದ್ರ ಬಗ್ಗೆ ಮಾಹಿತಿ ಇದೆ. ಫಸ್ಟ್ ಬರ್ಕೋರಿ ಋಗ್ವೇದ. ರೇಖಿಯಲ್ ಅನ್ನ ಕುರಿತು ಇಡೀ ಜಗತ್ತಿನ ಏಕೈಕ ಮೊಟ್ಟ ಮೊದಲ ಇತಿಹಾಸ ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರ ಋಗ್ವೇದದಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಬರ್ಕೊಡ್ರಿ, ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ, ಶ್ಲೋಕದ ಪಾಯಿಂಟ್ ಹಾಕೋರಿ, ಬೇಕಾದ್ರೂ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಸಿಗ್ಬೋದು ನಿಮ್ಗೆ. 10, 60 ಮತ್ತು 12ನೇ ಶ್ಲೋಕದಲ್ಲಿ ಒಂದು ವಿಚಾರ ಬರುತ್ತೆ. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಂ. ಏನು ಅಯಂ ಮೇ ಹಸ್ತೋ ಅಂದ್ರ ನನ್ ಅಂಗೈ, ಹಸ್ತಗಳು. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಂ ಅಂದ್ರ ನನ್ನ 2 ಹಸ್ತಗಳಲ್ಲಿ ಏನಿದೆ ಅಂದ್ರ ಭಗವಂತನ ಶಕ್ತಿ ಇದೆ, ಮತ್ತೆ ಭಗವಂತನ ತರಂಗಗಳಿವೆ. ಭಗವತ್ತರಂ, ತರಂಗಗಳು ಎಲ್ಲಿಂದ ಶುರು ಆಗ್ತಾ ಇದೆ? ನನ್ನ ಅಂಗೈಯಿಂದ. ಇದು ಯಾರು ಹೇಳ್ತಾರ? ಋಗ್ವೇದ ಹೇಳುತ್ತೆ. ಹಾಗಾದ್ರೆ ರೇಖಿ ನಮ್ಮ ಕೈಯಿಂದನೇ ಹರಿಯುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿ ಅನ್ಕೊಂಡಿನ್. ತಲೆಯಿಂದ ರೇಖಿ ಹರಿಯೋದಿಲ್ಲ, ನೆನ್ಪಿಡ್ರಿ. ರೇಖಿಯ ಹರಿಯುವಿದೆ ನೋಡ್ರಿ, ನಮ್ಮ ಅಂಗೈಗಳಿಂದ ಶುರು ಆಗುತ್ತೆ. ಹಾಗಾಗಿ ಒಂದ್ ಮಾತು ಬರುತ್ತೆ, ಅಪ್ನಾ ಹಾತ್ ಜಗನ್ನಾಥ್ ಅಂತ ಹೇಳ್ತಾರೆ, ಕೇಳಿದ್ರಿ? ನನ್ ಕೈಗಳು, ಜಗನ್ನಾಥ್ ಅಂದ್ರೆ ಪರಮಾತ್ಮ. ಪರಾತ್ಪರ ಶಕ್ತಿ ಅನ್ನುವಂಥದ್ದು ಎಲ್ಲಿದೆ ಅಂದ್ರ ಅದು ನಮ್ಮ ಅಂಗೈಯಲ್ಲಿದೆ ಅನ್ನುವಂಥದ್ದು ಮೊಟ್ಟ ಮೊದಲು ಯಾರು ಹೇಳಿದ್ರು ಅಂದ್ರ ಋಗ್ವೇದ ಹೇಳುತ್ತೆ. ಹಾಗಾಗಿ ಡಾಕ್ಟರ್ ಮಿಕಾವ್ ಉಸುಯಿ ಅವರು ಸಮೇತ ಹೇಳ್ತಾರ, ರೇಖಿಯನ್ನ ಕುರಿತು ನಾನು ಋಗ್ವೇದದಲ್ಲಿ ಓದಿದ್ದೇನೆ ಅಂತ. ಅವ್ರ ಜೀವನ ಚರಿತ್ರೆಯಲ್ಲೂ ಬರುತ್ತೆ. ಆದ್ರೆ ನಮ್ ಸಮಸ್ಯೆ ಏನು ಅಂದ್ರ ನಾವು ನಮ್ಮ ಇತಿಹಾಸವನ್ನ ನಮ್ಗೆ ಅರ್ಥ ಆಗೋದಿಲ್ಲ. ನಮ್ಗೇನ್ ಮಜಾ ಬರುತ್ತೆ, ಬಹಳ ಖುಷಿ ಯಾವ್ದಂದ್ರೆ ಇನ್ನೊಬ್ರದ್ದು ಓದ್ಬೇಕು, ನಾವು ಇನ್ನೊಬ್ರದ್ದು ಬರೀಬೇಕು. ನೋಡ್ರಿ ಏನೋ ಎತ್ತೋ ನಮ್ಮ ಮೈಂಡ್ ಸೆಟ್. ಹಾಗಾಗಿ ನಾವು ನಮ್ಮತನದಿಂದ ನಾವು ದೂರ ಹೋದಾಗ ಇದೇ ಜ್ಞಾನ ವಿದೇಶಕ್ಕೆ ಹೋಗಿ ವಿದೇಶ ಎಲ್ಲಾ ಸುತ್ತಾಡಿ ಮಾತ್ರ ನಮ್ ದೇಶಕ್ಕೆ ಫೀಸ್ ತಗೊಂಡ್ ಕಲಿಯೋ ಪರಿಸ್ಥಿತಿಗೆ ಬಂದ್ ಕುಂತೀವಿ ನಾವು. ಗೊತ್ತಾಗ್ತಾ ಇದೆ ಎಲ್ಲರಿಗೂ? ನಾನು ಏನ್ ಹೇಳ್ಬೇಕಂತೀನಿ, ನನ್ನ ಇಂಟೆನ್ಷನ್ ಗೊತ್ತಾಗ್ತಾ ಇದ್ದೀನಿ. ನಮ್ದೇ ಅಮೂಲ್ಯವಾದ ಜ್ಞಾನ ಎಲ್ಲಾ ಕಡೆ, ಪಾಶ್ಚಾತ್ಯ ಕಡೆಗೆಲ್ಲ ಸುತ್ತಿ 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 ಈಗ ನಮ್ ದೇಶಕ್ಕೆ ಬಂದು ಈಗ ನಮ್ದೇ ಜ್ಞಾನಕ್ಕೆ ನಾವು ಫೀಸ್ ಕೊಟ್ಟು ಕಲಿತಾ ಇದ್ದೀವಿ. ನಾವು ತಿಳ್ಕೊಳ್ತೇವ್ ರೇಖಿ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್. ಅರೇ ನಮ್ದೇ ಇದೆ ಇದು. ನಿಮ್ಗ್ ಗೊತ್ತಾ, ಪ್ರತಿ ದಿನಾನು ಸಮೇತ ರೇಖಿಯನ್ನ ಬಳಸ್ತೀವಿ ನಾವು ನಮ್ಮ ಮನೆಯಲ್ಲಿ. ಪ್ರತಿ ದಿನ, ಒಂದ್ ದಿನಾನು ಅಲ್ಲ. ನಿಮ್ಗ್ ಗೊತ್ತಾ, ಹೆಣ್ಮಕ್ಳು ರಂಗೋಲಿ ಬಿಡಿಸ್ತಾರ ನೋಡ್ರಿ, ರಂಗೋಲಿಯಲ್ಲಿ ನಮ್ ಸಿಂಬಲ್ಸ್ ಗಳ ಅದೆಷ್ಟೋ ಸಿಂಬಲ್ಸ್ ಗಳು ಸಿಗುತ್ತೆ ನಿಮ್ಗೆ ರಂಗೋಲಿ ಬಿಡಿಸುವಾಗ. ಯಂತ್ರಗಳನ್ನ ಬಿಡಿಸ್ತಾರ, ಅದ್ರಲ್ಲೆಲ್ಲ ರೇಖಿ ಸಿಗುತ್ತೆ. ಬಹಳ ದೂರ ಹೋಗ್ಬೇಡ್ರಿ, ಕೆಲವರ ಕೈಯಿಂದ ಮಾಡಿರುವಂತಹ ಅಡಿಗೆ ಎಷ್ಟು ಟೇಸ್ಟ್ ಆಗುತ್ತೆ ಹೇಳ್ರಿ. ವಯಸ್ಸಾದವ್ರೆಲ್ಲ ಅಡ್ಗಿ ಮಾಡಿರ್ತಾರ ನೋಡ್ರಿ, ಅಜ್ಜಿ ಅವರು ಎಲ್ಲ, ಅಥವಾ ನಿಮ್ ತಾಯಿ ಅಡಿಗೆ. ಅವ್ರಿಗೆ ಏನು ಮಸಾಲೆ ಕೊಡ್ಬೇಡ್ರಿ, ಏನು ಕೊಡ್ಬೇಡ್ರಿ, ಸುಮ್ನೆ ಸಿಂಪಲ್ ಇರೋದೇ ಕೊಡ್ರಿ. ಅಷ್ಟು ಟೇಸ್ಟ್ ಆಗೋದಕ್ಕೆ ರೀಸನ್ ಏನು ಅಂದ್ರ ಅವರ ಅಂಗೈಯಲ್ಲಿರುವಂತ ರೇಖಿಯ ಶಕ್ತಿ. ಹಾಗಾಗಿ ಬರ್ಕೊಡ್ರಿ, ರೇಖಿಯನ್ನ ಪ್ರತಿ ದಿನಾನು ಬಳಸೋರು ನಾವೇ ಇದ್ದೀವಿ. ಈಗ ನಾವೇನಾದ್ರೂ ಅಡಿಗೆ ಮನೇಲಿ ಕೆಲಸ ಮಾಡ್ತಾ ಇದೀವಿ, ಹೆಣ್ಮಕ್ಳಿಗೆ ಎಲ್ಲಾದ್ರೂ ಕೈ ಕಟ್ಟಾಯ್ತು, ಕಟ್ ಆದ ತಕ್ಷಣ ಏನ್ ಮಾಡ್ತೀವಿ? ಇನ್ನೊಂದ್ ಕೈ ತಗೊಂಡು ಹಿಂಗ್ ಹಿಡಿದ್ ಬಿಡ್ತೀವಿ. ಹಿಡಿತೀವ? ಇದಕ್ಕೇನಾದ್ರೂ ಆದ್ರೆ ಇನ್ನೊಂದ್ ಕೈ ತಗೊಂಡು ಏನ್ ಮಾಡ್ತೀವಿ? ಎಲ್ಲೇ ಪೆಟ್ಟಾದ್ರೂ ಮೊದಲು ಏನ್ ಹೋಗುತ್ತೆ? ಕೈನೇ ಹೋಗುತ್ತೆ, ಬೇರೆದ್ ಏನು ತಗೊಳಂಗಿಲ್ಲ ನಾವು. ಪಟ್ ಅಂತ ಏನ್ ಮಾಡ್ತೀವಿ? ಈ ರೀತಿ ಹಿಡಿತೀವಿ. ತಕ್ಷಣಕ್ಕೆ ರಕ್ತ ಏನ್ ಮಾಡುತ್ತೆ? ಬರುವಂತ ಬ್ಲಡ್ ಇರ್ಬೋದು, ಮತ್ ಅದು ಏನಾಗುತ್ತೆ? ಅಲ್ಲೇ ನಿಲ್ಲುತ್ತೆ. ರೀಸನ್ ಏನು ಅಂದ್ರೆ ಈ ಅಂಗೈಯಲ್ಲಿರುವಂತಹ ಎನರ್ಜಿ ಇದಕ್ಕೆ ಹೋಲ್ಡ್ ಮಾಡುತ್ತೆ. ಈಗ ಅದಕ್ಕೆ ಸೈನ್ಸ್ ನಲ್ಲಿ ಹೇಳ್ತಾರ ಏನು ಅಂದ್ರ, ಅಲ್ಲಿ ರಕ್ತದ ಮೇಲೆ ಒಂದು ಪದರ ಬರುತ್ತೆ. ಆ ಪದರ ಬರೋದಕ್ಕೆ ಯಾರ ಕಾರಣ? ಈ ಕೈ. ಇದು ಹಿಡಿಲಿಲ್ಲ ಅಂದ್ರೆ ಯಾವ ಪದರು ಬರ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಪ್ರತಿ ದಿನಾನು ಸಮೇತ ನಾವೇನ್ ಮಾಡ್ತಾ ಇದೀವಿ ಅಂದ್ರ ರೇಖಿಯನ್ನ ಬಳಸ್ತಾ ಇದ್ದೀವಿ. ಹಾಗಾಗಿ ಬರ್ಕೊಡ್ರಿ, ನಾವೆಲ್ಲರೂ ಸಮೇತ ರೇಖಿಯ ಜೊತೆಗೆ ಯಾವಾಗ್ಲೂ ಕನೆಕ್ಟ್ ಆದವ್ರೇ ಇದ್ದೀವಿ. ಹಾಗಾದ್ರೆ ಕಲಿಬೇಕು, ಯಾಕಂದ್ರ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇ. ರೇಖಿ ನಮ್ಗೆ ಗೊತ್ತಿದೆ ಆಲ್ರೆಡಿ. ಈಗ ನನ್ ಕೆಲಸ ಏನು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಬರ್ತೀನಿ, ಇದು ಹಿಂಗೆ, ಇದು ಹೀಗೆ, ಇದು ಹೀಗೆ, ಇದು ಹೀಗೆ. ಅದನ್ನ ನೀವು ಕನೆಕ್ಟ್ ಮಾಡ್ಬೇಕು, ಮೆಡಿಟೇಷನ್ ಮಾಡೋದಿರುತ್ತೆ. ಓಕೆನಾ? ಋಗ್ವೇದ ಎಲ್ಲರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಮತ್ತೆ 2ನೇ ದಾಖಲೆ ಬರ್ಕೋರಿ, ಅಥರ್ವ ವೇದ ಬರುತ್ತೆ. 2ನೇ ದಾಖಲೆ. 2ನೇ ದಾಖಲೆ ಎಲ್ಲಿ ಸಿಗುತ್ತೆ ನಮ್ಗೆ? ಅಥರ್ವ ವೇದದಲ್ಲಿ. ಸೊ ಅಥರ್ವ ವೇದದಲ್ಲಿ ಒಂದು ವಿಷಯ ಬರುತ್ತೆ, ಏನು ಅಂದ್ರ
ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ. ಅಥರ್ವ ವೇದ ಏನ್ ಹೇಳುತ್ತೆ? ನನ್ನ 2 ಅಂಗೈಯಲ್ಲಿ ಅನಂತ ಶಕ್ತಿ ಇದೆ, ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ ಅಂತಿದೆ. ಎಲ್ಲಿ? ಅಥರ್ವ ವೇದದಲ್ಲಿ. ನನ್ನ 2 ಅಂಗೈಗಳಲ್ಲಿ, ಅಲ್ಲೂ ಸ್ಪಷ್ಟವಾಗಿದೆ, ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ. ಅನಂತ ಅಂದ್ರೆ ಎಣಿಕೆಗೆ ಬಾರದಷ್ಟು ಶಕ್ತಿ ನನ್ನ ಕೈಯಲ್ಲಿದೆ. ಆದ್ರೆ ಮುಂದೆ ಏನ್ ಹೇಳುತ್ತೆ ಅಥರ್ವ ವೇದ? ಇದನ್ನ ನಾನು ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ. ಇದು ಅಥರ್ವ ವೇದ ಹೇಳುತ್ತೆ. ಹಾಗಾಗಿ ರೇಖಿಯಲ್ಲಿದೆ ನೋಡ್ರಿ, ನನ್ನ ಸಲುವಾಗಿರೋದು ರೇಖಿ ಲೆವೆಲ್ 1 ಸೆಲ್ಫ್ ಫೀಲಿಂಗ್ ಅಂತಿದೆ ನೋಡ್ರಿ, ಅದು ರೇಖಿ ಲೆವೆಲ್ 1 ಇದೆ. ಉಳಿದಿದ್ದೆಲ್ಲವೂ ಲೋಕ ಕಲ್ಯಾಣದ್ದೇ ಕೆಲಸ ಇದೆ. ಇಲ್ಲಿ ಲೆವೆಲ್ 2, 3, 4 ಗ್ರ್ಯಾಂಡ್ ಮಾಸ್ಟರ್, ಆ ಮಾಸ್ಟರ್, ಈ ಮಾಸ್ಟರ್ ಎಲ್ಲ ತಗೋರಿ ನೀವು. ಪ್ರತಿಯೊಂದು ರೇಖೆಯು ಸಮೇತ ಏನ್ ಮಾಡುತ್ತೆ? ಸಾಮಾಜಿಕವಾಗಿರುವಂತ ಶಕ್ತಿಯನ್ನ ನೀಡೋದಕ್ಕೆ ಅದು ತಯಾರಾಗುತ್ತೆ. ರೀಸನ್ ಏನು ಅಂದ್ರ ಅಥರ್ವ ವೇದ ಹೇಳೋದು ಇದೆ. ಇದು 2ನೇ ದಾಖಲೆ. ಏನ್ ಹೇಳುತ್ತೆ? ನನ್ನ 2 ಅಂಗೈಯಲ್ಲಿ ಅನಂತ ಶಕ್ತಿ ಇದೆ. ಇದು ನಾನು ಯಾಕೆ ಬಳಸ್ತೀನಿ? ಅಥರ್ವ ವೇದ ಹೇಳಿಲ್ಲ ನನ್ ಸಲ ನಾನು ಬಳಸ್ಕೊಂಡು ನಾನು ಗ್ರೇಟ್ ಆಗ್ತೀನಿ. ನೋ, ಇದನ್ನ ನಾನು ಲೋಕ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ, ತೈತೇರಿಯ ಅನ್ನುವಂತ ಒಂದು ಉಪನಿಷತ್ ಹೆಸರು ಬರೀ. ಹೆಸರು ಬರೀ, ತೈತೇರಿಯ ಅನ್ನುವಂತ ಉಪನಿಷತ್. ಸೊ ತೈತೇರಿಯ ಅನ್ನುವಂತ ಉಪನಿಷತ್ನ ಅಲ್ಲಿ ಒಂದು ಭೃಗು ಋಷಿ ಮತ್ತೆ ವರುಣ ಋಷಿ ಅನ್ನುವಂತ 2 ಋಷಿಗಳ ಸಂವಾದ ಬರುತ್ತೆ. ತೈತೇರಿಯ ಉಪನಿಷತ್ನಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿಯ ಸಂವಾದ ಬರುತ್ತೆ. ಆ ಸಂವಾದದಲ್ಲಿ ನಮ್ಮ ಶರೀರದಲ್ಲಿರುವಂತ ಶಕ್ತಿ ಕೇಂದ್ರಗಳ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಗೆ. ಎಲ್ಲಿ? ತೈತೇರಿಯ ಉಪನಿಷತ್. ಎಸ್. ಅದರ ನಂತರ ನೆಕ್ಸ್ಟ್ ಬರ್ಕೋರಿ, ನಿಮ್ಗೆ ಈ ಕೃತಿ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಉಪನಿಷತ್ ಇದೆ ನೋಡ್ರಿ, ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಒಂದು ಉಪನಿಷತ್. ಎಲ್ಲರಿಗೂ ಕಾಣ್ತಾ ಇದೀನ? 1 ಸೆಕೆಂಡ್. ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಉಪನಿಷತ್ ಇದೆ ನೋಡ್ರಿ, ಅದರಲ್ಲೂ ಸಮೇತ ನಮ್ಗೆ ರೇಖಿಯ ಬಗ್ಗೆ ಮಾಹಿತಿ ಸಿಗುತ್ತೆ. ಬ್ರಹ್ಮ ವಿದ್ಯಾಖಂಡ ಅನ್ನುವಂತ ಉಪನಿಷತ್ ಸ್ವಲ್ಪ ಮಾಡ್ತೀನಿ, ವೇಟ್ ಮಾಡ್ರಿ. ಇದರಲ್ಲಿ ಏನ್ ಸಿಗುತ್ತೆ? ಸಂಪೂರ್ಣ ರೇಖೆಯ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರ ನಂತರ ನೆಕ್ಸ್ಟ್ ಬರುತ್ತೆ, ಇಲ್ಲಿ ಬರೀರಿ, ನಾಥ ಸಂಹಿತಾ ಅನ್ನುವಂಥ ಕೃತಿ. ನೆಕ್ಸ್ಟ್ 2ನೇದು ನಾಥ ಸಂಹಿತಾ. ಗೋರಖ್ನಾಥ್ ಮಚೇಂದ್ರನಾಥ್ ಅಂತ ನೀವು ಹೆಸರು ಕೇಳಿರ್ಬೋದು ಅಂತ ಹೇಳಿ ಅನ್ಕೊಂಡಿನಿ. ನಾಥ ಪರಂಪರೆ ಅಂತ ಇದೆ. ನೀವು ಕಲಬುರ್ಗಿ ಆಚೆಗೆ ಏನಾದ್ರೂ ಹೋದ್ರ ಆ ಒಂದು ದೊಡ್ಡದೊಂದು ಇದು ಬರುತ್ತೆ, ಗುರು ಶಿಷ್ಯ ಪರಂಪರೆ ಇದೆ. ಸೊ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ, ಇಲ್ಲಿ ಒಂದು ಕೃತಿ ಬರುತ್ತೆ, ಯಾವುದು ಅಂದ್ರೆ ನಾಥ ಸಂಹಿತಾ ಅಂತ. ಈ ನಾಥ ಸಂಹಿತಾ ಕೃತಿಯ 40% ಭಾಗ ಬರ್ಕೋರಿ, 40% ರೇಖಿಯ ಬಗ್ಗೆ, ಚಕ್ರಗಳ ಬಗ್ಗೆ ಮತ್ತೆ ನಾಡಿ ಅಧ್ಯಯನದ ಬಗ್ಗೆ ಹೇಳುತ್ತೆ ನಾಥ ಸಂಹಿತಾ ಕೃತಿ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ನಾಥ ಸಂಹಿತೆಯ ನಂತರ ಬರ್ಗುರಿ, ಋಷಿ ವಶಿಷ್ಠರು ಈ ವಿದ್ಯೆಯನ್ನ ಬಹಳಷ್ಟು ಬಳಸಿದ್ರು. ಹಾಗಾಗಿ ಇದಕ್ಕೆ ಹಿಂದೆ ವಶಿಷ್ಠ ವಿದ್ಯೆ ಅನ್ನುವಂತ ಹೆಸರಿಂದ ಕರಿತಾ ಇದ್ರು. ಏನ್ ಕರಿತೀರಿ ಇದಕ್ಕೆ? ವಶಿಷ್ಠ ವಿದ್ಯೆ. ಸೊ ಇಷ್ಟು ದಾಖಲೆಗಳು ಸಾಕು ಅಂತ ಹೇಳಿ ಅನ್ಕೊಂಡಿನಿ. ಡನ್. ಆಮೇಲೆ ಇನ್ನೂ ಒಂದ್ ಬರುತ್ತೆ, ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದ ಪ್ರಥಮ ಖಂಡದಲ್ಲಿಯೂ ಸಮೇತ ರೇಖೆಯನ್ನ ಕುರಿತು ಉಲ್ಲೇಖ ಇದೆ. ಹಾಗಾಗಿ ಇದಕ್ಕೆ ಇದ್ರ ಹೆಸರು ಏನಿತ್ತು ಹಿಂದೆ ಅಂದ್ರೆ ವಶಿಷ್ಠ ವಿದ್ಯೆ ಅಂತ ಇತ್ತು ಹೆಸರು. ಹಾಗಾಗಿ ಇದನ್ನ ಋಷಿ ವಶಿಷ್ಠರು ಪ್ರಚಲಿತ ತಂದ್ರು, ಅವರಿಂದನೇ ಈ ವಿದ್ಯೆ ಬೆಳಕಿಗೆ ಬಂತು ಅನ್ನುವಂಥ ದಾಖಲೆ ನಮಗೆ ಸಿಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ನಾನ್ ಹೇಳುವ ರೇಖಿ ಯಾವುದು ಅಂದ್ರ ಇಂಡಿಯನ್ ರೇಖಿ, ಭಾರತೀಯ ರೇಖಿ. ಎಸ್. ಅದೇ ರೀತಿ ನೆಕ್ಸ್ಟ್ ಬರ್ಕೊಡ್ರಿ, ಈಗ ನಮ್ಮ ಪೃಥ್ವಿ ಅನ್ನುವಂಥ ಇದೆ ನೋಡ್ರಿ. ಪೃಥ್ವಿ ಇದೆನಾ ಗೋಲಾಕಾರವಾಗಿ? ಏನ್ ಬೇರೆ ಇದೆ ಪೃಥ್ವಿ? ಎಲ್ಲರೂ ಪೃಥ್ವಿ ಮೇಲೆ ಇದ್ದೀವಿ ಅಂತೇಳಿ ಅನ್ಕೊಂಡಿನಿ ನಾನು. ಸೊ ಗ್ಲೋಬ್ ಇದೆ ನೋಡ್ರಿ, ಪೃಥ್ವಿ ಇದೆ ನೋಡ್ರಿ.
ಸೊ ಈ ಪೃಥ್ವಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ, ಯಾವ್ದಕ್ ಹೋಲಿಸೋಣ ನಾವು? ಒಂದು ಮರಕ್ಕೆ. ಈ ರೀತಿ ನನ್ನ ಹತ್ರ ಒಂದು ಕ್ರಿಸ್ಟಲ್ ಮರ ಇದೆ. ಹಾ, ಪೃಥ್ವಿಯನ್ನ ಒಂದು ಮರಕ್ಕೆ ನಾವೇನಾದ್ರೂ ಹೋಲಿಸಿದ್ರೆ, ಈ ಮರದ ತಾಯಿ ಬೇರು ಅಂತ ಯಾವ್ದಾದ್ರೂ ಇದ್ರೆ ಅದು ನಮ್ಮ ಭಾರತ ಇದೆ. ಇದು ನೀವು ಅರ್ಥ ಮಾಡ್ಕೊ. ಇಡೀ ಪೃಥ್ವಿ ಇದೆ ನೋಡ್ರಿ, ಭೂಮಿ. ಆ ಭೂಮಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರ, ಈಗ ಮರ ಯಾವ ಆಧಾರದ ಮೇಲೆ ನಿಂತಿರುತ್ತೆ? ತಾಯಿ ಬೇರಿನ ಆಧಾರದ ಮೇಲೆ. ತಾಯಿ ಬೇರು ನೀರ್ ತಗೊಳುತ್ತೆ, ಆಮೇಲೆ ಎಲ್ಲಾ ಕಡೆಗೂ ಪಾಸ್ ಮಾಡುತ್ತೆ. ಸೊ ಹಾಗಾಗಿ ಮೂಲ ತಾಯಿ ಬೇರು ಅಧ್ಯಾತ್ಮದ್ದು ಯಾರು ಅಂದ್ರೆ ಅದು ಭಾರತ. ಅದರಲ್ಲಿ ಸ್ಪೆಷಲಿ ವೇದಗಳು, ಉಪನಿಷತ್ಗಳು ಇದರಲ್ಲಿ ಬರುತ್ತೆ. ಅಲ್ಲಿಂದ ಪ್ರಾರಂಭ ಆಗುತ್ತೆ ಜ್ಞಾನ. ಹಾಗಾಗಿ ನಾವು ಕಲಿತಾ ಇರುವಂತಹ ವಿದ್ಯೆ ಯಾವುದು? ಈ 3 ದಿನ ಅಂದ್ರ ಭಾರತೀಯ ರೇಖಿ. ಇದರಲ್ಲಿ 4 ಸ್ಟೇಜಸ್ಗಳು ಬರುತ್ತೆ. ರೇಖಿ ಲೆವೆಲ್ 1 ಬರುತ್ತೆ, ಲೆವೆಲ್ 2 ಬರುತ್ತೆ, 3 ಬರುತ್ತೆ, ಮತ್ತೆ 4 ಬರುತ್ತೆ. ಆಮೇಲೆ ನೆಕ್ಸ್ಟ್ ಬರ್ಕೋರಿ, ಎಷ್ಟು ಪ್ರಕಾರದ ರೇಖೆಗಳು ಸದ್ಯಕ್ಕೆ ಪ್ರಚಲಿತ ಇವೆ. ರೇಖೆಯಲ್ಲಿ ಬಹಳ ಪ್ರಕಾರದ ರೇಖೆಗಳಿವೆ. ನೀವು ಬರೀ 1 2 ರೇಖೆ ಅಂತ ತಿಳ್ಕೊಬಟ್ರೆ ಬಹಳ ಪ್ರಕಾರದ ರೇಖೆ ಇವೆ. ಅದ್ರಲ್ಲಿ ಒಂದು ಬರುತ್ತೆ ಉಸೂಯಿ ರೇಖೆ ಅಂತೇಳಿ. ಡಾಕ್ಟರ್ ಮಿಕಾವೊ ಉಸೂಯಿ ಅವರಿಂದ ಪ್ರಾರಂಭ ಆಗಿರುವಂತಹ ಉಸೂಯಿ ರೇಖೆ ಅಂತೇಳಿ ಬರುತ್ತೆ ಒಂದು. ಎರಡನೇದು ಬರುತ್ತೆ ತಿಬ್ಬತ್ ರೇಖೆ ಅಂತೇಳಿ. ತಿಬ್ಬತ್ ರೇಖೆ ಅಂದ್ರೆ ಟಿಬೇಟಿಯನ್ನರು ಬಳಸುವಂತ ರೇಖೆ, ಅದಕ್ಕೆ ತಿಬ್ಬತ್ ರೇಖೆ ಅಂತಾರೆ. ಆಮೇಲೆ 3ನೇದು ಬರುತ್ತೆ ಜಪಾನೀಸ್ ರೇಖೆ. ಜಪಾನ್ ದೇಶದಲ್ಲಿನೇ ಬಳಸುವಂತ ಒಂದು ರೇಖೆ ಇದೆ, ಜಪಾನೀಸ್ ರೇಖೆ ಅಂತ. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ರಾಜಕ್ರಿಯಾ ರೇಖೆ ಅಂತ ಬರುತ್ತೆ. ನೀವು ಕೇಳಿರ್ಬೋದು, ನಮ್ಮಲ್ಲಿ ಕರ್ನಾಟಕದಲ್ಲಿ ರಾಜಕ್ರಿಯಾ ರೇಖೆನೂ ಕಲಿಸೋರು ಕೆಲವರು ಇದ್ದಾರೆ, ಗುರುಗಳು. ರಾಜಕ್ರಿಯಾ ರೇಖೆ. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಕರುಣಾ ರೇಖೆ ಅಂತೇಳಿ. ಯಾವುದಿದೆ? ಕರುಣಾ ರೇಖೆ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಮನಿ ರೇಖೆ. ಮನಿ ರೇಖೆ ಅಂದ್ರ ಕೇವಲ ಫೈನಾನ್ಸಿಯಲ್ ಆಗಿ ಗ್ರೋತ್ ಆಗೋದಕ್ಕೆ, ಅಬಂಡೆನ್ಸ್ ನನ್ನ ಹತ್ರ ಜಾಸ್ತಿ ನನಗ್ ಬೇಕು ಅನ್ನುವವರು ಮಾತ್ರ ಬಳಸುವಂತ ಫೈನಾನ್ಸಿಯಲ್ ಗ್ರೋತ್ಗಾಗಿ ಮನಿ ರೇಖೆಯನ್ನ ಯೂಸ್ ಮಾಡ್ತೀವಿ. ಸೊ ಈ ಎಲ್ಲಾ ರೇಖೆಗಳ ಮೂಲ ರೇಖೆ ಯಾರು ಅಂದ್ರೆ ಭಾರತೀಯ ರೇಖೆ, ಇಂಡಿಯನ್ ರೇಖೆ. ನಾವು ಮೂಲಕ್ಕೆ ಪ್ರಾಧಾನ್ಯತೆಯನ್ನ ಕೊಡೋರು. ಹಾಗಾಗಿ ಇಷ್ಟು ಪ್ರಕಾರದ ರೇಖೆಗಳು ನಮ್ಮ ಹತ್ರ ಪ್ರಚಲಿತಿವೆ. ಇನ್ನೂ ಬೇರೆ ಇದೆ, ಇನ್ನ ಶಕ್ತಿ ರೇಖೆ ಅಂತೇಳಿ ಈಗೀಗ ಹೊಸದು ಪ್ರಯೋಗ ಮಾಡ್ತಾ ಇದ್ದಾರೆ, ಶಕ್ತಿ ರೇಖೆ ಅಂತೇಳಿ. ಸಾಕಷ್ಟು ರೇಖೆಗಳನ್ನ ನಾವು ಬಳಸ್ತಾ ಇರ್ತೀವಿ ಅಥವಾ ಕೇಳಿರ್ತೀವಿ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ ರೇಖೆಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿವೆ, ರೇಖೆಯ ನಿಯಮಗಳು ಏನಿರುತ್ತೆ. ರೇಖೆ ಅಂದ್ಮೇಲೆ ಒಂದ್ ನಿಯಮ ಏನಾದ್ರೂ ಇರ್ಲೇಬೇಕಲ್ಲ, ಇಷ್ಟು ದೊಡ್ಡ ರೇಖೆ ಜಗತ್ತಿನಾದ್ಯಂತ ನಡೀತಾ ಇದೆ. ಹಾ, ಸೊ ಬರ್ಕೊಡ್ರಿ, ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖೆ ಇದೆ ನೋಡ್ರಿ. ನೀವು ಮಾಡ್ತಾ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಹಳ ವಂಡರ್ಫುಲ್ ಇದೆ, ಬಹಳ ಬ್ಯೂಟಿಫುಲ್ ಆಗಿರುವಂತ ಒಂದ್ ಟ್ರೀಟ್ಮೆಂಟ್, ಚಿಕಿತ್ಸೆ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖೆ ಇದೆ. ಹಾಗಾಗಿ ಜಗತ್ತಿನ ಏಕೈಕ ವಿದ್ಯೆ ಇಂಥದ್ದು ರೇಖೆ ಇದೆ. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಯಾವುದು ಭೇದ ಭಾವ ಇಲ್ಲ, ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ. ಅಂಥದ್ದಿದೆ ರೇಖೆ. ಇಲ್ಲಿ ಹೆಣ್ಣು ಗಂಡು ಈ ಒಂದು ತೃತೀಯ ಲಿಂಗಿಗಳು ಸಮೇತ ಇದನ್ನ ಕಲಿಬಹುದು. ಹೆಣ್ಮಕ್ಳು ಕಲಿಬಹುದು, ಗಂಡ್ ಮಕ್ಳು ಕಲಿಬಹುದು, ಅವ್ರು ಕಲಿಬಹುದು, ಮಕ್ಳು ಕಲಿಬಹುದು, ದೊಡ್ಡವ್ರು ಕಲಿಬಹುದು. ರೇಖೆ ಬಗ್ಗೆ ಅರ್ಥ ಆದ್ರೆ ಸಾಕು. ಈಗ ನನ್ನ ಹತ್ರ ನೋಡ್ರಿ, ಶರಣ್ಯ ಅನ್ನುವಂತ ಒಂದು 12 ವರ್ಷದ ಹುಡುಗಿ ಇದ್ದಾಳೆ. ಅವಳು ಗ್ರ್ಯಾಂಡ್ ಮಾಸ್ಟರ್ ಇದ್ದಾಳೆ ನಮ್ಮ ಹತ್ರ. ಅವಳು ಹೀಲರ್ ಇದ್ದಾಳೆ, ಹೀಲಿಂಗ್ ಮಾಡ್ತಾಳು. 12 ವರ್ಷದ ಮಗುವಿನ ಹಿಡಿದು ನನ್ನ ಹತ್ರ 97 ತನಕ ಇರುವಂತ ಒಬ್ಬರು, ನಮ್ದೊಂದು ತಾತ ಇದ್ದಾರೆ ಬೀದರ್ ಡಿಸ್ಟ್ರಿಕ್ಟ್ ಅಲ್ಲಿ, ಅವರ ತಾಲೂಕಿನಲ್ಲಿ ಸಿಗ್ತಾರೆ. 97 ವಯಸ್ಸಿದೆ ಅವ್ರಿಗೆ. ಅವರು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನು ಅಂದ್ರ ರೇಖೆಗೆ ಯಾವುದೇ ಭೇದ ಭಾವ ಇಲ್ಲ. ಇದು ನೀವು ಸ್ಪಷ್ಟವಾಗಿ ತಿಳ್ಕೊರಿ. ಒಂದನೇದು. BN ಶಾಂತ ಪ್ರಿಯಾ ಸರ್, ತಲೆಗೆ ಹಚ್ಕೊಂಡಿನ ಕೈ ತೆಗೀರಿ. ಯಾವಾಗ್ಲೂ ನೆನ್ಪಿಡ್ರಿ. ಎಲ್ಲಾರಿಗೂ ಹೇಳ್ತೀನಿ, ನೀವೇನ್ ಹಿಂಗ್ ತಲೆ ಕೈ ಎಸ್ತ್ರಿ ನೋಡ್ರಿ, ನಿಮ್ ಎನರ್ಜಿ ಡೌನ್ ಆಗುತ್ತೆ. ಯಾವಾಗ್ಲೂ ಸಬ್ ಕಾನ್ಶಿಯಸ್ ಮೈಂಡು ಫೀಲ್ ಯಾಕೋ ಏನೋ ಗಡ್ಬಡ್ ಆಗಿದೆ, ಬೇಚೇನಿ ಅಂತೀವಿ ನಮ್ ಬೀದರ್ ಕಡೆ, ಬೇಚೇನಿ ಆಗೋದು, ಡಿಸ್ಟರ್ಬ್ ಅನಿಸ್ಬೋದು. ಯಾವಾಗ್ಲೂ ಹಿಂಗಿಡಿ ಬೇಡ್ಕ, ಎಂತ ಸಂದರ್ಭ ಬಂದು ಖುಷಿಯಾಗಿರೋ ಪ್ರಯತ್ನ ಮಾಡ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರ್ಕೊಡ್ರಿ, ರೇಖೆಗೆ ಯಾವುದೇ ಭಾಷೆಯ ಚೌಕಟ್ಟಿಲ್ಲ. ಹಾಗಾಗಿಯೇ ರೇಖೆಯನ್ನ ವಿಶ್ವವೆಲ್ಲವೂ ಅಪ್ಪಿಕೊಳ್ತು.
ಇದು ಒಂದೇ ವಿದ್ಯೆ ಇಂಥದ್ದಿದೆ, ಎಲ್ಲಾ ದೇಶದಲ್ಲೂ ಆಲ್ಮೋಸ್ಟ್ ಇದನ್ನ ಬಳಸ್ತಾರೆ. ರೀಸನ್ ಏನು ಅಂದ್ರೆ ಭಾಷೆಯ ಚೌಕಟ್ಟಿಲ್ಲ. ಇಲ್ಲಿ ಚೌಕಟ್ಟಿರೋದು ಓನ್ಲಿ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಜೊತೆಗೂ ಅಷ್ಟೇ. ಇಲ್ಲೊಂದು ಶಕ್ತಿ ಇದೆ, ಶಕ್ತಿಯ ತರಂಗಗಳಿವೆ. ಶಕ್ತಿ ಮತ್ತು ತರಂಗದ ಮೇಲೆ ಕೆಲಸ ಮಾಡುತ್ತೆ ಹೊರತಾಗಿ ಭಾಷೆಯ ಜೊತೆಗೆ ಇದ್ರ ಸಂಬಂಧನೇ ಇಲ್ಲ. ಭಾಷೆಯ ಜೊತೆಗೆ ಇದ್ರದ್ದು ಯಾವುದೂ ಸಂಬಂಧ ಇಲ್ಲ. ಎಲ್ಲಾ ಭಾಷೆಯವರು ಸಮೇತ ಕಲಿಬಹುದು, ಈವನ್ ಮೂಗರು ಕಲಿಬಹುದು. ಅವ್ರಿಗೆ ಅರ್ಥ ಆದ್ರೆ ಸಾಕು, ಏನಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಸಾಕು, ಅವರು ಸಮೇತ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ. ಋಗ್ವೇದ ಒಂದು ಮಾತು ಹೇಳುತ್ತೆ, ಏನು ಅಂದ್ರ ಜ್ಞಾನ ಎಲ್ಲಿಂದಾದ್ರೂ ಹರಿದು ಬರ್ಲಿ, ನೀನ್ ಅದನ್ನ ಸ್ವೀಕಾರ ಮಾಡು. ಋಗ್ವೇದದ ಪಾಯಿಂಟ್ ಏನು, ಜ್ಞಾನ ಯಾವ ಕಡೆಯಿಂದಾದ್ರೂ ಹರಿದು ಬರ್ಲದು, ನಿಂಗ್ ಒಳ್ಳೇದ್ ಅನಿಸ್ತಾ ಇದೆನಾ, ನೀನ್ ಅದನ್ನ ಸ್ವೀಕಾರ ಮಾಡು. ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ, ಇದು ರೇಖಿ ಏನಿದೆ ನೋಡ್ರಿ, ರೇಖಿ ಟ್ರೈನಿಂಗ್ ಅಲ್ಲ, ದಯವಿಟ್ಟು ಯಾರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ರೇಖಿ ನೀವ್ ಯಾರು ನನ್ನ ಹತ್ರ ಟ್ರೈನಿಂಗ್ ತಗೊಳಕ್ ಬಂದಿಲ್ಲ. ರೇಖಿ ಕೋರ್ಸ್ ಅಲ್ಲಿದು ಕೋರ್ಸ್ ಇರ್ತಿತ್ತಂದ್ರ ಫೀಸ್ ಇರ್ತಿತ್ತು, ಟ್ರೈನಿಂಗ್ ಇರ್ತಿತ್ತಂದ್ರ ಮೊದ್ಲು ಫೀಸ್ ಕಟ್ಟೆ ಒಳಗೆ ಎಂಟ್ರಿ ಇತ್ತು, ಗೊತ್ತಿರ್ಲಿ ನಿಮ್ಗೆಲ್ಲ. ಹಾಗಾಗಿ ಇದು ಟ್ರೈನಿಂಗು ಕೋರ್ಸು ಅಲ್ಲ, ರೇಖಿ ಒಂದು ವಿದ್ಯೆ ಇದೆ. ವಿದ್ಯೆ ಬರ್ಕೊಡ್ರಿ, ರೇಖಿ ಏನಿದೆ, ವಿದ್ಯೆ ಇದೆ. ಹಾಗಾಗಿ ಇದರ ಮಹತ್ವ ಇದೆ ನೋಡ್ರಿ, ಅದು ನೀವ್ ಎಷ್ಟೆಷ್ಟು ಪ್ರಾಕ್ಟಿಕಲ್ ಮಾಡ್ತೀರಿ ಅಷ್ಟಷ್ಟು ನಿಮ್ಗೆ ಫಲಿತಾಂಶ ಕೊಡುತ್ತೆ. ಎಸ್, ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಏನ್ ಹೇಳುತ್ತೆ ಅಂದ್ರ, ಇದು ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತ ಹೇಳುತ್ತೆ. ಇದು ಸರ್ಟಿಫೈಡ್ ಚಿಕಿತ್ಸೆ ಅಂತ ಹೇಳುತ್ತೆ. ಯಾರು? ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್. ಇದು ಔಷಧಿ ತರ ಕೆಲಸ ಮಾಡುತ್ತೆ ಅಂತ ಹೇಳುತ್ತೆ ಅದೇ. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, UK ನಲ್ಲಿ, ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಸುಮಾರು 800 ಹಾಸ್ಪಿಟಲ್ಗಳಲ್ಲಿ ರೇಖಿಯನ್ನ ಬಳಸ್ತಾರೆ. UK ದಲ್ಲಿ ಸುಮಾರು ಎಷ್ಟು? 800 ಆಸ್ಪತ್ರೆಗಳಲ್ಲಿ ರೇಖಿಯನ್ನ ಬಳಸ್ತಾರ. ಇವತ್ ನಮ್ಮ ಭಾರತದಲ್ಲೂ ಸಮೇತ ದೇಶದ ಒಂದು ರಾಜಧಾನಿಗಳಲ್ಲಿರುವಂತ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಸಮೇತ ಇವತ್ ರೇಖಿಯನ್ನ ಬಳಸ್ತಾ ಇದ್ದಾರೆ. ಗ್ರ್ಯಾಂಡ್ ಮಾಸ್ಟರ್ಸ್ಗೆ ಅಪಾಯಿಂಟ್ಮೆಂಟ್ ಇದೆ, ನೆನ್ಪಿಟ್ರಿ. ಮುಂದೆ ಒಂದಿನ ಹಿಂಗ್ ಬರುತ್ತೆ, ಯಾವ ರೀತಿ ಆಯುರ್ವೇದಿಕ್ ಡಾಕ್ಟರ್ಸಿಗೆ ಬೆಲೆ ಇದೆ ನೋಡ್ರಿ. ಆಯುರ್ವೇದಿಕ್ ಎಲ್ಲ ನೋಡ್ತೀವಲ್ಲ, ಅಲೋಪತಿ, ಆಪತಿ, ಈಪತಿ, ಆಯುರ್ವೇದಿಕ್. ಅದೇ ರೀತಿ ನಮ್ದು ಸಮೇತ ಒಂದಿನ ಸಮಯ ಬರುತ್ತೆ. ಹಾಗಾಗಿ ಬ್ರಹ್ಮಾಂಡ ನಿಮ್ಗೆ ಆಯ್ಕೆ ಮಾಡಿದೆ. ಹಾಗಾಗಿ ಮೊದಲು ನೀವು ಪರ್ಫೆಕ್ಟ್ ಆಗೋದು ಬಹಳ ಮೇನ್ ಇದೆ. ರೇಖಿ ಲೆವೆಲ್ 1 ಏನ್ ಹೇಳುತ್ತೆ ಅಂದ್ರ, ಸೆಲ್ಫ್ ಮೇಲೆ, ನಿನ್ ಮೇಲೆ ನೀನು ಗಮನ ಕೊಡು, ಆ ನಂತರ ಉಳಿದದ್ದನ್ನ ಮಾಡು. ಆ ನಂತರ ಬರ್ಕೋರಿ, ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಅನ್ನುವಂತ ಸಂಸ್ಥೆ. ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಅನ್ನುವಂತ ಸಂಸ್ಥೆ ಇದು ಇಮೋಷನಲಿ, ಮೆಂಟಲಿ ಮತ್ತೆ ಸ್ಪಿರಿಚುವಲಿ ಗ್ರೋತ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಒಪ್ಕೊಳ್ಳುತ್ತೆ. ಸ್ಪಿರಿಚುವಲಿ ಅಂದ್ರೆ ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಮತ್ತೆ ಭಾವನಾತ್ಮಕವಾಗಿ ಬೆಳೆಯೋದಕ್ಕೆ ರೇಖಿ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ, ನಮಗೆ ಒಂದು ಜೀವನ ಪದ್ಧತಿಯನ್ನ ಕಲಿಸ್ಕೊಡುತ್ತೆ. ಜೀವನ ಅಂದ್ರೆ ಯಾವ ರೀತಿ ಮಾಡ್ಬೇಕು ಅಂತ. ರೇಖಿ ಬರೀ ಚಿಕಿತ್ಸೆ ಕೊಡೋದಷ್ಟೇ ಕೆಲಸ ಇಲ್ಲ. ನಿಮ್ಗೆ ಜೀವನದಲ್ಲಿ ಯಾವ್ದು ಮಾಡ್ಬೇಕು, ಯಾವ್ದು ಮಾಡ್ಬಾರ್ದು, ಯಾವ್ದು ಶಕ್ತಿ ಸರಿ ಇದೆ, ಯಾವ ಶಕ್ತಿ ತಪ್ಪಿದೆ, ಯಾವ್ದ್ರ ಜೊತೆಗೆ ನಾನು ಕನೆಕ್ಟ್ ಆಗ್ಬೇಕು, ಯಾವ್ದನ್ನ ಡಿಸ್ಕನೆಕ್ಟ್ ಮಾಡ್ಬೇಕು, ಯಾವ್ದು ನನಗ್ ಬೇಕು, ಯಾವ್ದು ನನಗ್ ಬೇಡ, ಕ್ಲಿಯರ್ ಇರುತ್ತೆ ನೋಡ್ರಿ. ಕ್ಲಾರಿಟಿ, ಮೈಂಡ್ ಕ್ಲಾರಿಟಿ ಇದನ್ನ ಕೊಡುತ್ತೆ. ಹಾಗಾಗಿ ರೇಖಿ ಒಂದು ಅದ್ಭುತವಾಗಿರುವಂತ ಚಿಕಿತ್ಸೆ ಇದೆ. ಹಾಗಾಗಿ ಹೇಳೋದು, ನಾವು ರೇಖಿಯನ್ನ ಸರ್ಚ್ ಮಾಡೋದಿಲ್ಲ, ಆದ್ರೆ ರೇಖಿ ನಮ್ಮನ್ನ ಸರ್ಚ್ ಮಾಡುತ್ತೆ. ಈಗ ಬರ್ಕೊಡ್ರಿ, ರೇಖಿ ನಮ್ಗೆ ಎಲ್ಲೆಲ್ಲಿ ಹೀಲಿಂಗ್ ಕೊಡುತ್ತೆ, ರೇಖಿಯ ಉಪಯೋಗಗಳು ಎಲ್ಲೆಲ್ಲಿ ಉಪಯೋಗಕ್ಕೆ ಬರುತ್ತೆ. ನಾನು ಸ್ವಲ್ಪ ನಿಮ್ಗೆ ಚಾಟ್ ಬಾಕ್ಸ್ ಅನ್ನು ಆನ್ ಮಾಡ್ತೀನಿ. ಎಸ್, ಸೊ ನನ್ನ ಎದುರಿಗೆ ಯಾರು ಇಂಥವ್ರು ಇದ್ರಿ, ನಿಮ್ಗೆ ಹೆಲ್ತ್ ಸಮಸ್ಯೆ ಇದೆ. ಹೆಲ್ತ್ ಅಂದ್ರೆ ತಲೆಯಿಂದ ಕಾಲಿನ ಬೆರಳಿನ ತನಕ, ಇಲ್ಲಿಂದ ಕೆಳಗಿನ ತನಕ ಏನಾದ್ರೂ ಒಂಚೂರಿದೆ. ಹೀಲಿಂಗ್ ಅದರ್ಸ್ ಬರೋದಿಲ್ಲ ಸೌಮ್ಯ ಮೇಡಮ್. ಓನ್ಲಿ ಲೆವೆಲ್ 1 ಇದೆ ನೋಡಿ, ಸೆಲ್ಫ್ ಸಲುವಾಗಿರುತ್ತೆ, ಇನ್ನೊಬ್ರ ಸಲುವಾಗಿ ಇರೋದಿಲ್ಲ. ಸ್ಪಷ್ಟವಾಗಿ ತಲೆಗಿಟ್ಕೊರಿ. ಡನ್, ಬರೀ. ಸೊ ಯಾರು ನನ್ನ ಎದುರಿಗಿದ್ದೀರಿ, ನಿಮ್ಗೆ ಹೆಲ್ತ್ ಸಮಸ್ಯೆ ಇದೆ,
ಆರೋಗ್ಯದ ಸಮಸ್ಯೆ ಇದೆ. ಎಸ್, ನೀ ಅಂತೆ ಟೈಪ್ ಮಾಡ್ರಿ ಬೇಗ ಬೇಗ. ಎಸ್, ಓಕೆ, ಎಸ್. ಹಾ, ನೆಕ್ಸ್ಟ್ ಬರ್ಕೊಡ್ರಿ. ರೇಖೆಯಲ್ಲಿ ಏನಾಗುತ್ತೆ ಅಂದ್ರ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇದೆ ಅಂದ್ರ ಅದಕ್ಕೆ ನೀವೇ ಪರಿಹಾರ ಕಂಡುಕೊಳ್ಳೋ ಸಾಮರ್ಥ್ಯ ಬರುತ್ತೆ ನಿಮ್ಮ ಹತ್ರ. ಸೆಲ್ಫ್, ನಿಮ್ ತಲೆನೋವಿದೆ, ಮೈಗ್ರೇನ್ ಇದೆ, 100% ಹೋಗುತ್ತೆ ಅದು. ಸ್ಕಿನ್ ಪ್ರಾಬ್ಲಮ್ ಇದೆ, ನಿಮ್ ಹೇರ್ ಫಾಲ್ಸ್ ಇದೆ, ಮತ್ತೊಂದು A to Z ಯಾವುದೇ ಸಮಸ್ಯೆ ಇದೆ ನೋಡ್ರಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಅದು ಎಲ್ಲದಕ್ಕೂ ರೇಖೆಯಲ್ಲಿ ಪರಿಹಾರ ಇದೆ. ಆದ್ರೆ ಯಾವಾಗ್ಲೂ ನಾನು ಹೇಳ್ತೀನಿ, 2 ಸಮಸ್ಯೆಗಳಿಗೆ ರೇಖೆಯಲ್ಲಿ ಪರಿಹಾರ ಇಲ್ಲ. ಮೇಡಮ್ ಅದು ಯಾವ್ದ್ರಿ ಇಂತದ್ ಭಯಂಕರ 2 ಸಮಸ್ಯೆ? ಒಂದು ಸಮಸ್ಯೆ, ನಿಮ್ಮ ಹೇರ್ಸ್ ಏನಾದ್ರೂ ವೈಟ್ ಆಗಿದೆ ಅಂದ್ರೆ ನೀವ್ ಏನ್ ರೇಖೆ ಮಾಡಿದ್ರು ಬ್ಲಾಕ್ ಆಗೋದಿಲ್ಲ, ವೈಟೇ ಇರುತ್ತೆ, ಡೈ ಹಚ್ಬೇಕಷ್ಟೇ. ಒಂದ್ ಪ್ರಾಬ್ಲಮಿಗೆ ಸೊಲ್ಯೂಷನ್ ಇಲ್ಲ. ಆಮೇಲೆ 2ನೇದು, ನಿಮ್ಮ ಹಲ್ಲು ಇರುತ್ತೆ ನೋಡ್ರಿ, ಅದು ಏನಾದ್ರೂ ಹುಳು ತಿನ್ನುತ್ತೆ ನೋಡ್ರಿ, ಬ್ಲಾಕ್ ಆಗಿರುತ್ತೆ, ನೀವ್ ಎಷ್ಟು ರೇಖೆ ಮಾಡಿದ್ರು ಅದು ವೈಟ್ ಆಗೋದಿಲ್ಲ. ಅದು ಯಾಕಂದ್ರೆ ಅದ್ರಾಗಿನ್ ಜೀವಸತ್ವ ಹೋಗ್ಬಿಡುತ್ತೆ, ಅದು ಬ್ಲಾಕ್ ಆಗಿರುತ್ತೆ. ನೀವ್ ಅದನ್ನ ತೆಕ್ಕೊಂಡ್ ಬರ್ಬೇಕಷ್ಟೇ, ಕೀಳ್ಬೇಕಂತೀವಿ. ಆ ಕೀಳಿನಾಗ ಬೇಕಾದ್ರೆ ಅದು ನೋವು ಕಡಿಮೆ ಮಾಡೋದಕ್ಕೆ ರೇಖೆ ಸಪೋರ್ಟ್ ಮಾಡುತ್ತೆ ಹೊರತಾಗಿ ನಿಮ್ ಹಾಲ್ ವೈಟ್ ಮಾಡಂಗಿಲ್ಲ. ಈ 2 ಪ್ರಾಬ್ಲಮ್ಗಳಿಗೆ ಮಾತ್ರ ರೇಖೆಯಲ್ಲಿ ಪರಿಹಾರ ಇಲ್ಲ, ಬಿಟ್ರೆ ಎಲ್ಲದಕ್ಕೂ ಪರಿಹಾರ ಇದೆ. ರೀಸನ್ ಬರ್ಕೊಂಡು ಏನ್ ಚಮತ್ಕಾರ ಆಗುತ್ತೆ, ಹಾಗಾದ್ರೆ ನನ್ನ ಆರೋಗ್ಯದಲ್ಲಿ ಅದೇಂಗ್ ಸುಧಾರಣೆ ಆಗುತ್ತೆ? ಸೊ ರೇಖೆಯನ್ನ ನೀವು ಪ್ರತಿನಿತ್ಯನೂ ಸಮೇತ, ಎಲ್ಲದಕ್ಕೂ ಇದೆ ಶಿವಾನಂದ್ ಸರ್, ಎಲ್ಲದಕ್ಕೂ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ನೆ ಬ್ರಹ್ಮಾಂಡ ನಿಮ್ಗೆ ನಾನು ಎದುರಿಗೆ ತಗೊಂಡ್ ಬಂದಿಲ್ಲ. ನೀವು ಕೈ ತಪ್ಪಿ ಕಣ್ ತಪ್ಪಿ ಬಂದವರಲ್ಲ, ಉದ್ದೇಶ ಪೂರ್ವಕವಾಗಿ ನಿಮ್ ಕರ್ಕೊಂಡ್ ಬಂದಿರೋದಿದೆ ಒಂದು ಶಕ್ತಿ. ನೀವು ನಡೀತಾ ನಡೀತಾ ನಿಮ್ಗೆ ಗೊತ್ತಾಗುತ್ತೆ, ದೀಕ್ಷೆ ದಿನ ಅದು ನಿಮ್ಗೆ ಫೀಲ್ ಬರುತ್ತೆ, ನಿಜವಾಗ್ಲೂ ನನಗೆ ಯೂನಿವರ್ಸ್ ಚಾಯ್ಸ್ ಮಾಡಿ ತಂದಿದೆಯಾ. ರೀಸನ್ ಏನು ಅಂದ್ರೆ ಬರ್ಕೊಡ್ರಿ, ರೇಖೆಯನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ, ಬ್ರಹ್ಮಾಂಡದ ಜೊತೆಗೆ ಜೋಡಿಸ್ಕೊಳ್ಳೋದ್ರಿಂದ ನಿಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗುತ್ತೆ. ಈಗ ಅನಾರೋಗ್ಯಕ್ಕೆ ಕಾರಣ ಏನು? ಎಸ್, ಪ್ರೆಗ್ನೆನ್ಸಿ, ಎಲ್ಲದಕ್ಕೂ ಇದೆ ಸೌಜನ್ಯ, ಎಲ್ಲದಕ್ಕೂ. ಈಗ ನಮ್ ರೋಗಗಳು ಬರೋದಕ್ಕೆ ರೀಸನ್ ಏನು, ಕಾರಣ ಏನು ಅಂದ್ರೆ ಆ ಎನರ್ಜಿಯಲ್ಲಿ ಕಡಿಮೆ ಆಗುತ್ತೆ. ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ನಿಮ್ಗೆ ತಲೆನೋವಿದೆ ಅಂತ ತಿಳ್ಕೊರಿ. ತಲೆನೋವಿಗೆ ಕಾರಣ ಏನು ಅಂದ್ರೆ ಇಲ್ಲಿ ಏನೋ ಒಂದು ಎನರ್ಜಿ ಕಡಿಮೆ ಆಗಿದೆ ಅಂತ ಅರ್ಥ. ಏನ್ ಎನರ್ಜಿ ಪಾಸ್ ಆಗ್ಬೇಕು ಅದು ಏನಾಗ್ತಾ ಇದೆ, ಅಲ್ಲಿ ಕಡಿಮೆ ಆಗಿದೆ. ಸೊ ರೇಖೆ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಬೇಕಾಗುವಂತ ಶಕ್ತಿಯನ್ನ ನೀಡುತ್ತೆ, ತಲೆನೋವು ಸಂಪೂರ್ಣ ಹೋಗುತ್ತೆ. ಆದ್ರೆ ಅದಕ್ಕೆ ಸಮಯ ಬೇಕು. ಯಾವುದು ಪರ್ಸನಲ್ ಪ್ರೊಫೆಷನಲ್ ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ. ಈಗ ನಾನ್ ನಿಮ್ಗೆ ನೆಕ್ಸ್ಟ್ ಕೇಳ್ತೀನಿ, ಆರೋಗ್ಯದಲ್ಲಿ ಯಾವ ರೀತಿ ಅದು ಮಾಡುತ್ತೆ. ಈಗ ಒಂದು ಯೋಚನೆಯನ್ನ ನಾನು ನೀವು ಮಾಡೋಣ. ನಾನು ಚಾಟ್ ಬಾಕ್ಸ್ ಆಫ್ ಮಾಡ್ತೀನಿ. ಏನು, ಈಗ ನಿಮ್ಗೆ ಎಕ್ಸಾಂಪಲ್ ಯಾರ್ಯಾರು ಇದ್ದೀರಿ ನನ್ನ ಎದುರಿಗೆ, ಶುಗರ್ ಇದೆ, ಶುಗರ್ ಕಂಟೆಂಟ್ ಸ್ವಲ್ಪ ಇದೆ, ಹಾಸ್ಪಿಟಲ್ಗೆ ಹೋಗಿ ಬರ್ತೀರಿ. ನಮ್ಮ ಉಮೇಶ್ ಸರ್ ಇದ್ದಾರೆ, ಮೀರಾ ಮೇಡಮ್ ಇದ್ದಾರೆ, ಚನ್ನಬಸವ ಇದ್ದಾರೆ. ನಿಮ್ಗೆ ಗೊತ್ತಾ, ನನ್ನ ಪ್ರಕಾರ ನಾನು ಯಾವಾಗ್ಲೂ ಹೇಳ್ತೀನಿ, ಯಾರ್ ಶುಗರ್ ಇದೆ ನೋಡ್ರಿ ಅವ್ರೆಲ್ಲರಿಗೂ ನಾವು ಮೈಸೂರು ಮಹಾರಾಜರು ಅಂತೀವಿ. ಅವ್ರಿಗೆ ನಾವು ಖುಷಿಯಾಗ್ರಿ, ನೀವೆಲ್ಲ ಬಹಳ ಖುಷಿ ಪಡ. ಮೇಡಮ್ ಇದೆ ಹೆಂಗ್ ಹೇಳ್ತೀರಿ, ಶುಗರು ಇಷ್ಟೆಲ್ಲ ಇನ್ಸುಲಿನ್ ತಗೋತೀವಿ, ಡೈಲಿ ಟ್ಯಾಬ್ಲೆಟ್ಸ್ ಅದಾವ, ಮೈಸೂರು ಮಹಾರಾಜರ್ ಅಂತ ಅದೇ ಹೆಂಗ್ ಕನ್ಸಿಡರ್ ಮಾಡ್ತೀರಿ? ಬರ್ಕೊಡ್ರಿ, ಸ್ವಾತಂತ್ರ್ಯ ಪೂರ್ವದಲ್ಲಿ, ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ 70-80 ವರ್ಷದ ಹಿಂದೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಶುಗರ್ ಪೇಷಂಟ್ ಯಾರು ಅಂದ್ರೆ ಮೈಸೂರು ಮಹಾರಾಜರು. ನೀವು ಇತಿಹಾಸ ತೆಗೆದು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಟೈಮಿಗೆ ಏನ್ ಶುಗರ್ ಬಂತು, ಹಳ್ಳಿಲಿಂದ ಜನ ಹೋಗ್ತಿರಂತ ಮಹಾರಾಜರಿಗೆ ಏನೋ ಶುಗರ್ ಬಂದದಂತ ನೋಡೋದಕ್ಕೆ, ಅವ್ರಿಗೆ ಬೀಡ್ ಜನ ಅವ್ರನ್ನ ಭೇಟಿ ಮಾಡೋದಕ್ಕೆ, ಅಷ್ಟು ಫೇಮಸ್ ಆಗಿದ್ರಂತ ಅವ್ರ ಶುಗರ್. ಯಾವಾಗ? 70-80 ವರ್ಷದ ಹಿಂದೆ. ಈಗ ಆ ಶುಗರ್ ಯಾರಿಗ್ ಬಂದದ? ನಿಮ್ಗೆ. ನೀವು ಮೈಸೂರು ಮಹಾರಾಜರಿ ಇದ್ದೀರಿ, ತಲೆ ಯಾಕೆ ಕೆಡಿಸ್ಕೋತೀರಿ ಅಂತಿನ್ನ. ಇದ್ರ ಅರ್ಥ ಏನು ಅಂದ್ರೆ ಸುಖಿಯಾಗಿರ್ರಿ. ನೀವು ಅಂತ ಶುಗರ್ ಬಂದು ಸುಖಿಯಾಗಿರ್ರಿ, ತಲೆ ಕೆಡಿಸ್ಕೊಳ್ಳೋದ್ ಬಿಡ್ರಿ, ಟೆನ್ಷನ್ ಮಾಡ್ಕೊಂಬದ್ ಬಿಡ್ರಿ, ಸುಮ್ನೆ ಹೊಡೆದಾಡೋದು ಬಡದಾಡೋದು ಸೈಡಿಗೆ ಇಡ್ರಿ. ಮೈಸೂರು ಮಹಾರಾಜರಂಗ ಹೊಟ್ಟೆ ತುಂಬಾ ಊಟ ಮಾಡ್ರಿ, ಕಣ್ ತುಂಬಾ ನಿದ್ದಿ ಮಾಡ್ರಿ, ಆದಟ್ಟಾಗ್ಲಿ ಓದಟ್ಟು ಬಿಟ್ಟ. ನಾನಂತೂ ಹಿಂಗ್ ಹೇಳ್ತೀನಿ, ಒಂದ್ ಮಾತು, ಇದು ಎಲ್ಲರೂ ನೆನ್ಪಿಡ್ರಿ.
ಈಗ ಎರಡನೇ ಸಮಸ್ಯೆಯನ್ನ ತಗೊಳ್ಳೋಣ. ಎಕ್ಸಾಂಪಲ್, ಶುಗರ್ ಆಯ್ತು. ಈಗ ಮೈಸೂರು ಮಹಾರಾಜರಿದ್ರಿ. ಶುಗರ್ ಎಲ್ಲಿ ಹುಟ್ಕೊಂತು ಹೇಳ್ರಿ? ಹೊರಗಿಂದ ಬಂತ? ಹೋಗ್ಲಿ, ಜ್ವರ ಎಲ್ಲಿಂದ ಬರುತ್ತೆ? ಜ್ವರ, ನೆಗಡಿ, ಕೆಮ್ಮು, ಸಣ್ಣ ಪುಟ್ಟ ಯಾವ್ದಾದ್ರು ತಗೊಳ್ಳೋಣ, ಯಾವ್ದು XYZ. ಯಾರಾದ್ರೂ ಉದ್ದೇಶ ಪೂರ್ವಕವಾಗಿ ತಂದು ನನ್ನ ಶರೀರದೊಳಗೆ ಏನಾದ್ರೂ ಆಡ್ ಮಾಡಿ ಹೋಗಿದಾರೇನು? ನೋ. ಎಲ್ಲಿ ಹುಟ್ಕೊಂತು? ನನ್ನ ಶರೀರದಲ್ಲಿ ಹುಡ್ತಾ, ನಮ್ಮ ಬಾಡಿಯಲ್ಲಿ. ಡೈರಿಯಲ್ಲಿ ಬರ್ಕೋರಿ. ಹಾಗಾದ್ರೆ ನನ್ನ ಶರೀರಕ್ಕೆ ರೋಗ ಹುಟ್ಟಾಕುವಂತ ಶಕ್ತಿ ಇದೆ. ಥಿಂಕ್ ಮಾಡ್ರಿ. ಇದ್ರ ಮೇಲೆ ಸ್ವಲ್ಪ ಗಂಭೀರವಾಗಿ ತಗೋರಿ. ಏನಿದೆ ನನ್ನ ಬಾಡಿಯಲ್ಲಿ? ಏನ್ ಪವರ್ ಇದೆ, ಏನ್ ಶಕ್ತಿ ಇದೆ ಅಂದ್ರ, ರೋಗಗಳನ್ನ ತನಗೆ ಬೇಕಾದ ರೀತಿಯಲ್ಲಿ ಹುಟ್ಟಾಕೋ ಶಕ್ತಿ ಇದೆ ಇದಕ್ಕೆ. ಒಪ್ತೀರಿ? ಒಂದೇ ಮನೆಯಲ್ಲಿ ಎಲ್ಲಾರು ಅದೇ ಆಹಾರ ಊಟ ಮಾಡ್ತಾ ಇದ್ದೀರಿ. ಒಬ್ರಿಗೆ ಮಾತ್ರ ಶುಗರ್ ಇದೆ, ಮತ್ತೊಬ್ರಿಗೆ ಮಾತ್ರ BP ಬರ್ತಾ ಇದೆ, ಉಳ್ದವ್ರಿಗೆ ಯಾಕೆ ಬರ್ತಾ ಇಲ್ಲ? ಇವ್ರ ಹತ್ರ ಅದು ಉತ್ಪತ್ತಿ ಮಾಡೋ ಶಕ್ತಿ ಇದೆ ಅಂತ ಇವ್ರ ಶರೀರದಲ್ಲಿ. ಇಷ್ಟೇ. ಬಹಳ ದೊಡ್ಡದೇನು ಗಂಭೀರ ಅಂತ ಹೋಗ್ಬೇಡ್ರಿ. ರೋಗ ಅಂದ್ರೆ ಏನ್ ದೊಡ್ಡ, ನನ್ ಪ್ರಕಾರ ಏನು ಇಲ್ಲ. ನೀವ್ ಇದನ್ನ ಹೀಲ್ ಮಾಡ್ಬೋದು. ಈಗ ನಿಮ್ಗೆ ಆನ್ಸರ್, ನಾನ್ ಸಮಾಧಾನ ನಿಮ್ಗೆ ಏನ್ ಮಾಡೋ ಪ್ರಯತ್ನ ಮಾಡ್ತೀನಿ, ಯಾವ ಸತ್ಯವನ್ನ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರ, ಈಗ ಇದು ನನ್ನ ಶರೀರ ಇದೆ. ಈ ಶರೀರದಲ್ಲಿ ರೋಗ ಹುಟ್ಟಾಕುವಂತ ಶಕ್ತಿ ಇದೆ. ಎಲ್ಲರೂ ಒಪ್ತೀವಿ? ಯಾರು ಒಪ್ತೀರಿ? ಒಂದ್ಸಲ ಎರಡು ಕೈ ಮಾಡ್ರಿ. ನಾನು ಎಲ್ರಿ ನೋಡ್ತೀನಿ ಸ್ಕ್ರೀನ್ ಮೇಲೆ. ಯಾರಿಗಾದ್ರೂ ಸುಳ್ಳು ಅನ್ಸರ್ ಮತ್ತದ್ರ ಬಗ್ಗೆ ಇನ್ನ ಡಿಸ್ಕಸ್ ಮಾಡೋಣ. ಎರಡು ಕೈ ಮಾಡ್ರಿ. ದೇವ್ರು ಎರಡ್ ಕೈ ಕೊಟ್ಟನ್, ಎರಡು ಎತ್ರಿ. ನಿಮ್ಗೆ ಹೇಳ್ತೀನಿ, ಈ ಟೈಮಿನ್ ಕ್ಲಾಸ್ ಇದೆ ನೋಡ್ರಿ, ನನ್ಗಂತೂ ಬಹಳ ಟಫ್ ಇದೆ. ಇಡೀ ದಿನ ವರ್ಕ್ ಮಾಡಿ ಬಂದಿರ್ತ್ರೆ, ಬಂದ್ಮೇಲೆ ಸಾಕಾಗಿರುತ್ತೆ. ಅದು ಯಾರೋ ಲಿಂಕ್ ಹಾಕಿರ್ತಾರ, ಅಯ್ಯೋ ಪರಮಾತ್ಮ ಕೇಳ್ಬೇಡ್ರಿ. ಆದ್ರೆ ಇದು ನಿಮ್ಮ ಜೀವನದ ಮಹಾ ಪರಿವರ್ತನೆ ಮಾಡುವಂತ ಪಾಯಿಂಟ್ ಅನ್ನ ಹೇಳ್ತಾ ಇದ್ದೀನಿ, ನೆನ್ಪಿಡ್ರಿ. ಯಾವಾಗ ನಮ್ಮ ಶರೀರಕ್ಕೆ ರೋಗವನ್ನ ಹುಟ್ಟಾಕೋ ಶಕ್ತಿ ಇದೆ ಅಂದ್ರ, ರೋಗವನ್ನ ನಿರ್ಮೂಲನೆ ಮಾಡೋ ಶಕ್ತಿನೂ ಇದ್ರಲ್ಲೇ ಇದೆ. ಎಲ್ಲಿದೆ? ಇದ್ರಲ್ಲಿದೆ. ಹಾಗಾದ್ರೆ ಎಲ್ಲಿ ಸಮಸ್ಯೆ ಇದೆ ನೀವು ಅಲ್ಲಿ ಫೋಕಸ್ ಮಾಡ್ತೀರಿ, ಹಾಸ್ಪಿಟಲ್ದಾಗ ಓಡಾಡ್ತೀರಿ. ನಮ್ದು ಏನಾಗಿದೆ? ನಮ್ ಬಂಗಾರ ನಮ್ ಮನೆ ಎದುರು ರಸ್ತೆ ಮೇಲೆ ಕಳೆದು ಹೋಗಿದೆ. ಬಂಗಾರ ಎಲ್ಲಿ ಕಳೆದದ? ನನ್ ಮನೆ ಎದ್ರಿ ರಸ್ತೆ ಮೇಲೆ ಕಳೆದದ. ನಾನ್ ಹೋಗಿ ಮೇನ್ ರೋಡ್ ನ ಹುಡ್ಕಾಡ್ಲತ್ತೀನಿ, ಯಾಕಂದ್ರೆ ಅಲ್ಲಿ ಲೈಟ್ ಅದ ಅಂತ. ಕಳೆದಿದ್ದೆಲ್ಲಿ? ಇಲ್ಲಿ. ಇದೇ ಆಗ್ತಾ ಇರೋದು. ಸಮಸ್ಯೆ ಎಲ್ಲಿದೆ ನೋಡ್ರಿ, ಅಲ್ಲಿ ನಾವು ಪರಿಹಾರ ಹುಡುಕ್ತಾ ಇಲ್ಲ. ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರ, ಪ್ಯಾಚ್ ಅಪ್ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಶುಗರ್ ಒಳಗೆ ಇದೆ. ಇವತ್ತಿಗೆ ಹೇಳ್ರಿ, ನೀವು ಶುಗರ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಶುಗರ್ ನಾರ್ಮಲ್ ಆಗ್ತಾ ಇದೆನಾ? ಇಲ್ಲ, ಕಂಟ್ರೋಲ್ ಆಗ್ತಾ ಇದೆ ಅಷ್ಟೇ. ಒಳಗ್ ಹಂಗೆ ಇದೆ ಅದು. ನನ್ಗೆ ಹೇಳ್ರಿ ನೀವು, ಮೇಡಮ್ ಇಲ್ರಿ ಪೂರಾ ನಿರ್ಮೂಲ ನೋಡ್ರಿ 2 ವರ್ಷ ನಾ ತಗೊಂಡಿನ್ ಪೂರ್ತಿ, ಈಗ ಏನ್ 1% ಇದೆ. ನೋ, ಹಂಗ ಆಗೋದಕ್ ಸಾಧ್ಯ ಇಲ್ಲ. ನಮ್ಮ ಟ್ರೀಟ್ಮೆಂಟ್ ಗಳೆಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರ, ಪ್ಯಾಚ್ ಅಪ್ ಮಾಡ್ತಾ ಇದೀವಿ, ಮೇಲೆ ಕವರ್ ಮಾಡ್ತಾ ಇದೆ. ಒಳಗ್ ಸಮಸ್ಯೆ ಹಂಗೆ ಇದೆ. ಒಳಗ್ ಹುಳುಕ್ ಹಿಡಿದು ಬಿಟ್ಟದದು. ಅದು ಸಮಸ್ಯೆ ಇದೆ, ಹೋರಾಟ ಇದೆ, ಒಳಗ್ ನೋವಾಗುತ್ತೆ, ಸಂಘರ್ಷ ಇದೆ ನನ್ಗೆ. ನಾನ್ ಅದನ್ನ ತಾಳ್ಮೆಯಿಂದ ತಗೋತಾ ಇದ್ದೀನಿ. ಮತ್ತೆ ಮೇಲಿಂದ ಏನ್ ಮಾಡ್ತಾ ಇದ್ದೀನಿ? ಸಮಾಧಾನ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಎದುರಿರುವಂತ ಎಲ್ಲಾ ಹೆಣ್ಮಕ್ಳಿಗೆ ಗೊತ್ತಿರ್ಬೋದು, ನಮ್ಗೆ ಮಕ್ಕಳ ಆಪರೇಷನ್ ಅಂತೇಳಿ ಮಾಡ್ತಿದ್ರು. ಎಲ್ಲಾರು ಮಾಡ್ಕೊಂಡಿರಿ ಅಂತ ಹೇಳಿ ಅನ್ಕೊಂಡಿದ್ದೀನಿ, ಸೀನಿಯರ್ಸ್ ಎಲ್ಲ. ಆ ಮಕ್ಕಳ ಆಪರೇಷನ್ ಟೈಮಿಗೆ ಏನ್ ಮಾಡ್ತೀರಂದ್ರೆ, ಹಿಂದೆ ಸೊಂಟದಲ್ಲಿ ಒಂದ್ ಅನೆಸ್ಥೇಸಿಯಾ ಅಂತ ಒಂದ್ ಇಂಜೆಕ್ಷನ್ ಕೊಡ್ತೀರಾ? ಕೊಡ್ತೀರಿ. ಅನೆಸ್ಥೇಸಿಯಾ ತಗೊಂಡ್ ನಂತರ ನೋವು ಇದ್ದಿಲ್ಲ ಅಂತಿಲ್ಲ, ಶರೀರದಲ್ಲಿ ಭಯಂಕರ ಪೇನ್ ಇತ್ತು. ಮೆಸೇಜ್ ಮಾತ್ರ ಇಲ್ಲಿಗೆ ಹೋಗ್ತಾ ಇರ್ಲಿಲ್ಲ ಅಷ್ಟೇ. ಸೊ ಹಾಗಾಗಿ ನಾವು ತೆಗೆದುಕೊಳ್ಳುವಂತಹ ಟ್ರೀಟ್ಮೆಂಟು ಅನೆಸ್ಥೇಸಿಯಾ ಕೆಲಸ ಮಾಡ್ತಾ ಇದೆ, ನಿರ್ಮೂಲನೆ ಮಾಡ್ತಾ ಇಲ್ಲ. ದಯವಿಟ್ಟು ನೀವು ತಲೆಗಿಟ್ಕೋರಿ. ಹಾಗಾಗಿ ಬೇರಿನಿಂದ ತೆಗೆಯೋ ಕೆಲಸ ರೇಖಿ ಮಾಡುತ್ತೆ. ಮತ್ತಿಲ್ಲಿ ಸಮಯ ತಗೊಳುತ್ತೆ. ನಾನ್ ಹಿಂಗ್ ಹೇಳ್ತಾ ಇಲ್ಲ, ರಾತ್ರಿ ಎಲ್ಲಾ ದೊಡ್ಡ ಚಮತ್ಕಾರ ಆಗುತ್ತೆ, ನೀವೆಲ್ಲರೂ ಸಾಯಿಬಾಬಾ ಅಂತಾರ ಹಿಂಗೇನ್ ಕೈ ಮಾಡಿದ್ರಿ ಎಲ್ಲಾ ಆರಾಮಾಗುತ್ತೆ, ಹಂಗಾಗದಿ. ಸಮಯ ತಗೊಳುತ್ತೆ ಇಲ್ಲಿ. ಆದ್ರೆ ಪರ್ಫೆಕ್ಟ್ ಆಗಿ ನಿಮ್ಗೆ ಸಮಾಧಾನ ಕೊಡುತ್ತೆ. ಅದ್ರಲ್ಲಿ 2 ಮಾತಿ. ಅರ್ಥ ಆಯ್ತಾ ಎಲ್ಲರಿಗೂ? ಸಮಸ್ಯೆ ಯಾರು ಹುಟ್ಟಾಕಿದ್ದು? BP ಯಾರು ತಗೊಂಡ್ ಬಂದಿರಿ ಮನಿಗ್ ಹೋಗಿ? ನೀವೇ. ಶುಗರ್ ಎಲ್ಲಿಂದ ಬಂತು? ನಿಮ್ಮೊಳಗೆ. ಪ್ರತಿಯೊಂದು ಏನೇ ಪ್ರಾಬ್ಲಮ್ ಇದೆ ನೋಡ್ರಿ, ಇದು ಬರೀ ಆರೋಗ್ಯದಷ್ಟೇ ಹೇಳ್ತಾ ಇಲ್ಲ. ಯಾವುದೇ ನೀವು ಟೆನ್ಷನ್ ತಗೋರಿ, ಡಿಪ್ರೆಷನ್ ತಗೋರಿ, ಎಂಗ್ಸೈಟಿ ತಗೋಡ್ರಿ, ಮತ್ತೊಂದು ಮಣ್ಣು, ಎಲ್ಲದರ ನಿರ್ಮಾಣಕರ್ತ ಯಾರು? ಡೈರೆಕ್ಟರ್, ಆಕ್ಟರ್, ಎಲ್ಲರೂ ಯಾರು? ನಾವು. ಹಾಗಾದ್ರೆ ಎಲ್ಲಿ ಹುಡುಕ್ತೀರಿ? ಇಲ್ಲಿ ಹುಡುಕ್ರಿ. ಹಾಗಾಗಿ ಬರ್ಕೋರಿ,
ರೇಖಿ ಏನ್ ಮಾಡುತ್ತೆ ಅಂದ್ರ ಬೇರು ಸಹಿತ ವರ್ಕ್ ಮಾಡುತ್ತೆ. ನಿಮ್ಮಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ನೋಡ್ರಿ ಅಲ್ಲಿ ಸೊಲ್ಯೂಷನ್ ಕೊಡುತ್ತೆ ರೇಖಿ. ಹಾಗಾಗಿ ಮೊಟ್ಟ ಮೊದಲು ರೇಖಿ ಎಲ್ಲಿ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂದ್ರ ಹೆಲ್ತ್ ಪ್ರಾಬ್ಲಮ್ ಇದ್ದಲ್ಲಿ, ಆರೋಗ್ಯದ ಸಮಸ್ಯೆ ಯಾರಿಗೂ ಇದೆ ನೋಡ್ರಿ ಅಲ್ಲಿ ನಿಮ್ಗೆ ರೇಖಿ ಪರಿಹಾರ ಕೊಡುತ್ತೆ. ಅದರಲ್ಲಿ ಎರಡು ಮಾತಿದೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ ವೆಲ್ತ್ ಪ್ರಾಬ್ಲಮ್ಸ್ಗೆ ಇಲ್ಲಿ ಸೊಲ್ಯೂಷನ್ ಇದೆ. ವೆಲ್ತ್ ಅಂದ್ರೆ ಹಣಕಾಸಿನ. ಯಾವಾಗ ನೀವು ಹೆಲ್ದಿ ಆಗಿರ್ತೀರಿ ಅಂದ್ರ ಖರ್ಚಾಗೋ ದುಡ್ಡು ಉಳಿಯುತ್ತಾ? ಒಂದ್ಸಲ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ ಬಂದ್ರಿ, ಒಂದೆರಡು ಟೆಸ್ಟ್ ಮಾಡ್ಕೊಂಡ್ ಬಂದ್ರಿ, ಎಷ್ಟು ಹೋಗಿರುತ್ತೆ ದುಡ್ಡು ಹೇಳ್ರಿ? ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸಲ ನಾವು ಸಮಯನೂ ಹೋಗುತ್ತೆ, ನಮ್ ದುಡ್ಡು ಹೋಗುತ್ತೆ, ಹಂಗಂತ ಆರೋಗ್ಯನೂ ನಮಗ್ ಬರೋದಿಲ್ಲ. ಸೊ ಹಾಗಾಗಿ ಯಾವಾಗ ನೀವು ಹೆಲ್ದಿ ಆಗಿರ್ತೀರಿ ಅವಾಗ ಆಟೋಮೆಟಿಕ್ ವೆಲ್ದಿ ಆಗಿರ್ತೀರಿ. ಹಾಗಾಗಿ ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೂ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಮೂರನೇದ್ ಬರ್ಕೋರಿ, ನಿಮ್ಮ ರಿಲೇಶನ್ಶಿಪ್ ಮೇಲೆ ರೇಖಿ ವರ್ಕ್ ಮಾಡುತ್ತೆ. ನೀವ್ ಯಾವಾಗ ನೋಡ್ರಿ ರೇಖಿಯೊಂದಿಗೆ ಜೋಡಿಸ್ಕೊಂಡ್ರಿ, ಯಾರ ಜೊತೆಗೆ? ಬ್ರಹ್ಮಾಂಡ ಸ್ವಯಂ ಪರಾತ್ಪರ ಶಕ್ತಿಯೊಂದಿಗೆ ನಾನು ಜೋಡಿಸ್ಕೊಂಡಿನಿ. ಈಗ ನನ್ ಸುಳ್ಳು ಮಾತಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ರಿ ನನ್ಗೆ? ನೋಡ್ ಸಾಧ್ಯ ಇದೇನೆ, ಯೋಚನೆ ಮಾಡ್ರಿ. ನಾನ್ ಯಾರ ಜೊತೆಗೆ ಜೋಡಿಸ್ಕೊಂಡಿನಿ? ಸ್ವಯಂ ಬ್ರಹ್ಮಾಂಡದ ಜೊತೆಗೆ ಜೋಡಿಸ್ಕೊಂಡಿನಿ. ಬ್ರಹ್ಮಾಂಡ ನನಗ್ ಶಕ್ತಿ ಕೊಡ್ತಾ ಇದೆ. ನನ್ಗೆ ಸುಳ್ಳು ಮಾತಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ, ನನ್ ಕೋಪ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನನಗ್ ಸಿಟ್ಟು ಬಾ ಅಂದ್ರೆ ಬರಂಗಿಲ್ಲ. ರೀಸನ್ ಏನು? ಬ್ರಹ್ಮಾಂಡ ನನ್ ಜೊತೆಗಿದೆ, ನನ್ ಸಪೋರ್ಟ್ ಮಾಡ್ತಾ ಇದೆ. ಸೊ ಯಾವಾಗ ನಾನು ನೀತಿ, ನ್ಯಾಯ, ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ, ದಯೆ ಈ ಎಲ್ಲಾ ಮಾನವೀಯ ಮೌಲ್ಯಗಳು ನನ್ ಒಳಗ್ ಬರುತ್ತೆ ಅಂದ್ರ ನನ್ನ ರಿಲೇಶನ್ಶಿಪ್ ಆಟೋಮೆಟಿಕ್ ಏನಾಗುತ್ತೆ? ಬೆಸ್ಟ್ ಆಗುತ್ತೆ. ಸೊ ಹಾಗಾಗಿ ರೇಖಿ ನಮ್ಮ ರಿಲೇಶನ್ಶಿಪ್ ಅನ್ನ ಹೀಲ್ ಮಾಡುತ್ತೆ. ಹಾಗಾಗಿ ನಮ್ಮ ಉದ್ದೇಶ ಏನು ಅಂದ್ರ ಮನಿಗೊಬ್ರಿಗರ ಮಾಸ್ಟರ್ ಮಾಡಾಮಿಯ. ಮನಿಗೊಬ್ರಿಗೆ ತಯಾರೇ ಮಾಡೋದ್ ನಮ್ ಸೈನಿಕರಿಗೆ ಬಿಡೋದಿಲ್ಲ. ಅದು ಏನಾದ್ರೂ ಆಗ್ಲಿ, ಹೆಂಗಾದ್ರ. ನಾವಂತೂ ಚಾಲೆಂಜ್ ತಗೊಂಡಿವಿ. ನಮ್ಮ ಅನನ್ಯ ಹೇಳಿದಳ, 40,000 ಜನರಿಗೆ ಇಲ್ಲಿ ತನಕ ಕೊಟ್ಟಿವಿ ನಾವು ರೇಖಿ. 40,000 ಮಕ್ಕಳಿದ್ದಾರೆ ನಮ್ಮಲ್ಲಿ ರೇಖಿಯಲ್ಲಿ. ಸೊ ಹಾಗಾಗಿ ಈಗ ಯಾರ ಸರದಿ ಇದೆ? ಈಗ ನಿಮ್ದಿದೆ. ನೀವ್ ಕಲ್ತ್ರಿ, ನಮ್ ಜೊತೆಗ್ ನಡೀತ್ರಿ. ಕಲೀಲಿಲ್ಲ ಅಂದ್ರೆ ಇದ್ದಿಂದ್ರ ಹಾಸ್ಪಿಟಲ್ ಅವನೇ, ಅವು ಎಲ್ಲಿಗೆ ಹೋಗೋದಿಲ್ಲ. ನೀವ್ ತಲೆ ಕೆಡ್ಸ್ಕೊಬೇಡ್ರಿ. ಅವ್ರಂತೂ ತಯಾರಿದ್ದಾರೆ ಎಲ್ಲಾರು. ನಿಮ್ ವಸೂಲಿ ಮಾಡ್ಲಿಕ್ಕೆ ಎಲ್ಲಾರು ತಯಾರಿದ್ದಾರೆ. ದೊಡ್ಡ ಟೀಮ್ ಇದೆ. 2 ಆಪ್ಷನ್ ಇವೆ. ಒಂದ್ ಹಾಂಗ್ ಮಾಡಿ ಸಮಾಧಾನ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಈ ಕಡೆಗೆ ಬಂದು ಸಮಾಧಾನ. ಒಂದ್ ನಿಮ್ಮೊಳಗೆ ನೀವು ಹುಡುಕಾಟ ಮಾಡ್ರಿ, ನಿಮ್ ಸಮಸ್ಯೆಗೆ ನೀವು ಗುರುತಿಸ್ರಿ, ನಿಮ್ಗೆ ನೀವು ಪರಿಹಾರ ಮಾಡ್ಕೊಳ್ಳೋದು ಒಂದ್ ಆಪ್ಷನ್ ಇದೆ. ಇಲ್ಲ ಹೊರಗಂತೂ ಇದ್ದಿದ್ದು ಇದ್ದೇ, ಅದು ಇರುತ್ತೆ, ಎಲ್ಲಿಗೆ ಹೋಗೋದಿಲ್ಲ. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ಹ್ಯಾಪಿನೆಸ್ ಮೇಲೆ ವರ್ಕ್ ಮಾಡುತ್ತೆ. ಯಾವ ವ್ಯಕ್ತಿ ರೇಖಿಯನ್ನ ಪ್ರಾಕ್ಟೀಸ್ ಮಾಡ್ತಾನ ಅವನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗ್ತಾ ಇರುತ್ತೆ. ಡೋಪಮೈನು, ಸೆರೋಟೋನಿನು, ಈ ಎಲ್ಲ ಹ್ಯಾಪಿ ಹಾರ್ಮೋನ್ಸ್ ಗಳಂತ ಹೇಳ್ತೀವಿ ನೋಡ್ರಿ, ಅವೆಲ್ಲಾನು ರಿಲೀಸ್ ಆಗುತ್ತೆ ಆಟೋಮೆಟಿಕ್. ಹಾಗಾಗಿ ಈ ಮೆಡಿಟೇಷನ್ ಮಾಡೋರು ಇರ್ತಾರೆ ನೋಡ್ರಿ, ಅವ್ರ ಮುಖದ ಮೇಲೆ ಬಹಳ ಮುಗುಳ್ನಗೆ ಇರುತ್ತೆ. ನೋಡಿದ್ರಿ? ಮೆಡಿಟೇಷನ್ ಮಾಡೋರು ಹಿಂಗ್ ದೇವೇಗೌಡ್ರ ತರ ಹಿಂಗ್ ಪೂರಾ ಹಿಂಗ್ ಟೈಟ್ ಇರಂಗಿಲ್ಲ. ಅವ್ರು ಬಹಳ ಮುಗುಳ್ನಗೆ, ಸ್ಮೈಲಿ ಫೇಸ್. ಈಗ ಇಲ್ಲಿ ಇದೀರಿ ನೋಡ್ರಿ, ನಾನು ಎದ್ರಿ ನನಗೆ ಹೇಳ್ತೀನಿ ನೋಡ್ರಿ, ರೇಖಿ ಲೆವೆಲ್ 1 ಇರುತ್ತೆ ನೋಡ್ರಿ. ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ಬಂದಿರ್ತೀರಿ ನೀವು. ನಂಗೆ ಗೊತ್ತಿಲ್ಲ ಯಾಕಷ್ಟು ಬಹಳ ಗಂಭೀರ ತಗೊಂಡಿರ್ತೀರಿ, ಬಹಳ ಸೀರಿಯಸ್ ಆಗಿ ಕುಂತಿರ್ತೀರಿ. ಏನ್ ಮಾಡ್ಲಿ, ನಮ್ ಬೀದರ್ ಕಡೆ ಹೇಳ್ತೀವಿ ಕರೆಂಟ್ ಹೊಡೆದಿನ ಕಾಗಿ ಅಂತೀವಿ ನಾವು. ಬಹಳ ಸೀರಿಯಸ್, ಲೈಫ್ ಸೀರಿಯಸ್ ತಗೊಳೋದ್ ಇಲ್ಲೇ ಇಲ್ಲ ನೋಡ್ರಿ. ಸಮಸ್ಯೆ ಇದೆ ಅಂದ್ಮೇಲೆ ಪರಿಹಾರ ಇದೆನಾ ನಮ್ಗೆ? ಪರಿಹಾರ ಸಿಕ್ಕ ಮೇಲೆ ಯಾಕೆ ಟೆನ್ಷನ್ ತಗೊಳ್ಳೋದು ಅಂತೀನಿ. ಪರಿಹಾರ ಸಿಕ್ಕಿದೆ, ಪ್ರಯೋಗ ಮಾಡ್ತಾ ಹೋಗೋದಷ್ಟೇ. ಸೊ ಹಾಗಾಗಿ ಯಾವ ವ್ಯಕ್ತಿ ಹತ್ರ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ ನೋಡ್ರಿ, ಅವನು ಎಲ್ಲಾ ಲೆವೆಲ್ ಗಳಲ್ಲಿ ಸಕ್ಸಸ್ ಆಗ್ತಾನೆ. ನೆನ್ಪಿಟ್ರಿ, ಸಕ್ಸಸ್ ಅನ್ನುವಂಥದ್ದು ಯಾರಿಗ್ ಒಲಿಯುತ್ತೆ ಅಂದ್ರ ಯಾರ್ ಸದಾ ಖುಷಿಯಾಗಿರ್ತಾರ, ಆನಂದವಾಗಿರ್ತಾರ, ನಗ್ನಗ್ತಾ ಇರ್ತಾರ ನೋಡ್ರಿ, ಅವ್ರ ಹಿಂದೆ ಸಕ್ಸಸ್ ಓಡುತ್ತೆ ಅಂತ. ಇವ್ ಭಾರಿ ಸೀರಿಯಸ್ ತಗೊಂಡಿರ್ತಾರ ನೋಡ್ರಿ, ಅವ್ರಿಗೆ ಸಕ್ಸಸ್ ಬಹಳ ಕಡಿಮೆ. ನೀವ್ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀರಿ ಹೇಳ್ರಿ? ನಗ್ತಾ ನಗ್ತಾ ಇರೋದು. ಹಾಗಾದ್ರೆ ನೀವು ಹಂಗಿಲ್ಲ ಎಲ್ಲಾರು ನಗ್ಬೇಕ್ರಿ, ನಾವು ಸೀರಿಯಸ್ ಇದ್ರೆ ಎಲ್ಲಾರು ನಮ್ಗೆ ಅಂಜುತ್ತಾರೆ. ಅಂಜಿಕೆ ಕೊಟ್ಟೇನ್ CM PM ಆಗೋರ್ ಇದ್ದೀರಿ? ಅದೇ ಇರೋದ್ ಮನೆಯಲ್ಲಿ ಖುಷಿಯಾಗಿ ನಗ್ತಾ ಇರ್ಬೇಕು. ಎಲ್ಲ ಸಣ್ಣ ಮಾತಿಗೆ ದೊಡ್ಡ ಮಾತಿಗೆ ಇನ್ನೊಂದ್ ದೊಡ್ಡದ್ ಮಾಡಿ, ಅಯ್ಯೋ ಕೇಳ್ಬೇಡ್ರಿ ಕತಿ. ಮನೆ ರಾಮಾಯಣ, ಮನೆ ಮಹಾಭಾರತ. ಹಾಗಾಗಿ ಯಾವ ಮನೆಯಲ್ಲಿ ರೇಖಿ ಮಾಸ್ಟರ್ ಇದ್ದಾರೆ ನೋಡ್ರಿ, ಆ ಮನೆಯಲ್ಲಿ ಹ್ಯಾಪಿನೆಸ್ ಯಾವಾಗ್ಲೂ ಇರುತ್ತೆ. ಇದ್ರಲ್ಲಿ 2 ಮಾತೇ ಇಲ್ಲ. ಇದು ನನ್ನ ಅನುಭವ ಹೇಳ್ತಾ ಇದ್ದೆ. ನಾನ್ ರೇಖಿಯಲ್ಲಿ ಬಂದ್ಮೇಲೆ ನನ್ ಲೈಫ್ ಬಹಳ ಮಹಾಪರಿವರ್ತನೆ ಆಯ್ತು. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ಸಕ್ಸಸ್ ಆಗೋದಕ್ಕೆ ನಿಮ್ ಹತ್ರ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ರೇಖೆಯಲ್ಲಿ.
ನೀವು ಲೈಫ್ ನಲ್ಲಿ ಯಾವುದೇ ಏರಿಯಾದಲ್ಲಿ ಸಕ್ಸಸ್ ಆಗ್ಬೇಕಾಗಿದೆ. ಇಲ್ಲಿ ತನಕ ಬರೀ ಸೋಲ್ತಾ ಇದ್ದೀರಿ. ನೀವು ಮಾಡುವಂತ ಯಾವ್ದು ಎಲ್ಲಾ ಕೆಲಸಗಳಲ್ಲಿ ಎಡವಟ್ಟಿದೆ. ಒಂದ್ ಮಾಡ್ಲಕ್ ಹೋಗಿರ್ತೀರಿ, 3 ಆಗುತ್ತೆ, 3 ಹೋಗಿ 6 ಆಗುತ್ತೆ, 6 ಆದ್ಮೇಲೆ ಮತ್ತೆ 1ಕ್ಕೆ ಬಂದಿರ್ತೀರಿ. ಹಿಂಗೆ ನಡೀತಾ ಇದೆ. ಎಲ್ಲೂ ನಿಮ್ಗೆ ಸಕ್ಸಸ್ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಜೀವನದಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ನೀವು ಸೋಷಲ್ ಆಗಿ ಬೆಳೆಯೋದಕ್ಕೂ ರೇಖಿ ಸಪೋರ್ಟ್ ಮಾಡುತ್ತೆ. ಈ ನೋಡಿ, ಕೋರ್ಸ್ ಎಲ್ಲ ಮುಗಿದ್ಮೇಲೆ ನೀವ್ ಏನಾಗಿರ್ತೀರಿ? ರೇಖಿ ಮಾಸ್ಟರ್. ಈ ಕಾಮನ್ ವ್ಯಕ್ತಿಗೂ ರೇಖಿ ಮಾಸ್ಟರ್ಗೂ ವ್ಯತ್ಯಾಸ ಇರುತ್ತೆ. ಈಗ ನಾನ್ ನೋಡ್ರಿ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಕರ್ನಾಟಕದ ಮೊಟ್ಟ ಮೊದಲ ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇದ್ದೀನಿ ನಾನೇ ತಗೊಂಡ್ ಬಂದಿದ್ದಿ ಈ ಕೋರ್ಸನ್ನ. ಈ ಕಡೆ ಡೆಲ್ಲಿಯಿಂದ ಕರ್ನಾಟಕಕ್ಕೆ ತಗೊಂಡ್ ಬಂದಿರುವಂತ ಮೊದಲ ಮಹಿಳೆ ನಾನು. ನನ್ಗೆ ಬಹಳ ಅಭಿಮಾನ, ನಂಗೆ ವಾವ್ ಫೀಲ್ ಆಗುತ್ತೆ. ಪರಮಾತ್ಮ ನನಗೆ ಇಂಥದ್ದೊಂದು ಕೆಲಸಕ್ಕೆ ಆಯ್ಕೆ ಮಾಡ್ದ. ಹಾಗಾದ್ರೆ ನನ್ ಕರ್ತವ್ಯ ಏನು? ನಾನ್ ಕಲ್ತಿದ್ದನ್ನ ಎಲ್ಲರಿಗೂ ಹಂಚೋಣ. ಹಾಗಾಗಿ ನೀವು ಸಾಮಾಜಿಕವಾಗಿ ಏನಾದ್ರೂ ಬೆಳಿಬೇಕು ಅಂದ್ರ ರೇಖಿ ನಿಮ್ಗೆ ಬೆಸ್ಟ್ ಇದೆ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ, ಆಧ್ಯಾತ್ಮಿಕ ಪ್ರಗತಿಗಾಗಿ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ನೀವು ಮೆಡಿಟೇಷನ್ ಮಾಡ್ಬೇಕಂತ್ರಿ, ಯಾರ್ಯಾರಿದ್ದೀರಿ? ಮೆಡಿಟೇಷನ್ ಮಾಡ್ಲಿಕ್ಕೆ ಕಣ್ಣಷ್ಟೇ ಮುಚ್ಚಿರ್ತೀರಿ, ಮನಸ್ಸೆಲ್ಲೆಲ್ಲೋ ಹೋಗಿ ಬಂದಿರುತ್ತೆ. ಬರ್ಲಾರ್ದವ್ರೆಲ್ಲಾ ನೆನಪು ಬರ್ತಾರ. 10 ವರ್ಷದ ಹಿಂದೆ ಯಾರೋ ಬೈದಿರ್ತಾರೆ, ಈಗ ಮೆಡಿಟೇಷನ್ದಾಗ ಅವ್ರು ನೆನಪು ಬರ್ತಾರೆ. ಯಾರ್ಯಾರಿಗೆ ಅನುಭವ ಇದೆ? ರೀಸನ್ ಬರ್ಕೊಡ್ರಿ. ಮೆಡಿಟೇಷನ್ ಮಾಡುವಾಗ ಈ ರೀತಿ ಮೈಂಡ್ ಯಾಕೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಂದ್ರ, ನಮ್ಮ ಮೈಂಡ್ ಅಲ್ಲಿ ಕಲೆಕ್ಟಿವ್ ಮೈಂಡ್ ಬಹಳ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ. ಎಲ್ಲ ರೇಖಿ ಲೆವೆಲ್ 2 ನಲ್ಲಿ ಇವೆಲ್ಲ ಮಾಹಿತಿ ಬರುತ್ತೆ. ಆ ಕಲೆಕ್ಟಿವ್ ಮೈಂಡ್ ಇದೆ ನೋಡ್ರಿ, ಅದೆಲ್ಲವನ್ನು ಸೇವ್ ಮಾಡ್ಕೊಂಡಿರುತ್ತೆ. ಮೆಡಿಟೇಷನ್ ಮಾಡುವಾಗ ಅದು ಒಂದೊಂದೇ ಫೈಲ್ಗಳು ಓಪನ್ ಮಾಡುತ್ತೆ. ಹಾಗಾಗಿ ಸಾಕಷ್ಟು ಸಲ ಸುಮ್ನಿರೋದು ಬಹಳ ಚೆನ್ನಾಗಿ ಅಂತೇಳಿ ಧ್ಯಾನ ಮಾಡೋದ್ ಬಿಟ್ಟು ಹಾಕೋರಿದ್ದೀವಿ ನಾವು. ಸೊ ಹಾಗಾಗಿ ನೆನ್ಪಿಡ್ರಿ, ನೀವ್ ಎಷ್ಟೆಷ್ಟು ರೇಖಿಯನ್ನ ಮಾಡ್ತೀರಿ ಅಷ್ಟಷ್ಟು ಪರಾತ್ಪರ ಶಕ್ತಿಯೊಂದಿಗೆ ಜೋಡಿಸ್ಕೊಳ್ತೀರಿ. ಅಲ್ಲಿ ನೀವು ಸ್ಪಿರಿಚುವಲಿ ಗ್ರೋತ್ ಆಗೋದಕ್ಕೆ ನಿಮ್ಗೆ ಸಪೋರ್ಟ್ ಆಗುತ್ತೆ. ಆಧ್ಯಾತ್ಮಿಕ ಉನ್ನತಿ ಅಂತ ಇದೆ ನೋಡ್ರಿ, ಅದು ನಿಮ್ಗೆ ರೇಖಿಯಲ್ಲಿ ಸಾಧ್ಯ ಇದೆ. ಓಕೆನಾ? ಇಷ್ಟ ಅರ್ಥ ಆಯ್ತಾ ಎಲ್ಲರಿಗೂ? ಬೀದರ್ ಭಾಷೆ ಅದು ಹೆಂಗ ಅರ್ಥ ಆಗೋದಿಲ್ಲ ನೋಡೋಣ ಅಂತ ಕುಂತೀನಿ ನಾನಿವ್. ಓಕೆ, ಸೊ ನಾಳೆನು ಸೇಮ್ 7 to 8 ಕೋರ್ಸ್ ಇರುತ್ತೆ ನಮ್ದು. ಡನ್. ಸೊ ನಾಳೆ ಬರ್ಕೊಡ್ರಿ. ನಾಳೆ ನಿಮ್ಗೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ನು ಕಂಪಲ್ಸರಿ ತಗೊಂಡ್ ಕೂಡ್ಬೇಕು. ನಾಳೆ ಬರ್ಕೊಡ್ರಿ, ನಿಮ್ಗೆ ಏನ್ ಬೇಕು ಮಟೀರಿಯಲ್ಸ್. ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್. ಮತ್ ನೀವೆಲ್ಲ ವಿದ್ಯೆ ಕಲಿತಾ ಇದ್ರಿ. ವಿದ್ಯೆ ಕಲಿಬೇಕು ಅಂದ್ರ ಅದರ ನಿಯಮಗಳನ್ನ ಪಾಲನೆ ಮಾಡ್ಬೇಕು. ನೋಡ್ರಿ, ನಮ್ಮ ಮನೇಲಿ ಒಂದ್ LKG UKG ಮಗುನು ಆ ಮೇಡಮ್ ABCD 4 ಹಾಕೊಟ್ಟಿರ್ತಾರ. ಅದು ಸಣ್ಣದ್ ಮಗು ತಲೆ ಕೆಳಗ್ ಮಾಡಿ ಬರೀಯುತ್ತೆ. ಬರೀತಲ್ಲ, ನೋಡ್ತಿರಲ್ಲ ನಿಮ್ ಮಗು ಮನೆ ಹೋಮ್ವರ್ಕ್ ಮಾಡುತ್ತೆ. ನಮ್ದು ಯಾವ್ದು ವರ್ಕ್ ಇಲ್ಲ. ನಾವ್ ಏನ್ ವರ್ಕ್ ಮಾಡೋದು? ಬರೀ ವರ್ಕ್ ಕೊಡ್ಬೇಕಂತೀವಿ, ನಾವು ಸ್ವಯಂ ಮಾಡೋದಿಲ್ಲ. ಅದಕ್ಕೆ ನಮಗ್ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಹಾಗಾಗಿ ಹೋಮ್ವರ್ಕ್ ಇದೆ ನೋಡ್ರಿ, ನಮ್ಮಲ್ಲಿ ಕಂಪಲ್ಸರಿ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಹೋಮ್ವರ್ಕ್ ನಿಮ್ಗೆಲ್ಲರಿಗಿದೆ. ಏನು ಅಂದ್ರ, ಇವತ್ತಿನ ಕ್ಲಾಸ್ ಹೆಂಗ್ ಅನಿಸ್ತು ಅಂತೇಳಿ ಒಂದ್ ವಿಡಿಯೋ ಮಾಡ್ಬೇಕು, ಇಲ್ಲ ಆಡಿಯೋ ಮಾಡ್ಬೇಕು, ಇಲ್ಲ ಟೈಪ್ ಮಾಡ್ಬೇಕು. 3ರಲ್ಲಿ 1 ಮಾಡ್ರಿ. 3ಕ್ಕೆ 3 ಮಾಡಿದ್ರ ನಿಮ್ಗೆ ಗೋಲ್ಡ್ ಮೆಡಲ್ ಸಿಗುತ್ತೆ. ನೀವು ವಿಡಿಯೋನು ಮಾಡ್ತೀರಿ, ಆಡಿಯೋ ಬಿ ಮಾಡ್ತೀರಿ, ಟೈಪ್ನು ಮಾಡ್ತೀರಿ ಅಂದ್ರೆ ಗೋಲ್ಡ್ ಮೆಡಲ್ ನಮ್ ಕಡೆ ಸಿಗುತ್ತೆ ನಿಮ್ಗೆ. ಯಾವ ಕಡೆಯಿಂದ? ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ನಿಮ್ಗೆ ಗೋಲ್ಡ್ ಮೆಡಲ್ ಕೊಡುತ್ತೆ. ಓಕೆನಾ? ಸೊ ಹಾಗಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಶೇರ್ ಮಾಡೋದಿದೆ ನೋಡ್ರಿ, ಇದು ಇವತ್ತಿನ ಕೆಲಸ ಇದೆ. ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ನು, ನಾಳೆ 1 ಗ್ಲಾಸ್ ನೀರು ಮತ್ತೆ ದೀಪ ಇಷ್ಟು ತಗೊಂಡು ಸರಿಯಾಗಿ 7 ಗಂಟೆಗೆ ರಿಲ್ಯಾಕ್ಸ್ ಆಗಿ ವಾವ್ ಫೀಲ್ ದೊಂದಿಗೆ, ವಾವ್ ಒಂದು ನನ್ಗೆ ಇವತ್ ಮತ್ತೇನೋ ಕಲಿತೀನಿ ಹೊಸದು, ಈ ರೀತಿ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ನೀವೇನ್ ಮಾಡ್ಬೇಕಂದ್ರ ಇಲ್ಲಿ ಆಗಮಿಸ್ಬೇಕು. ನಾಳೆ ಮತ್ತೆ ಸಂಖ್ಯೆ ಹೆಚ್ಚಾಗುತ್ತೆ. ರೀಸನ್ ಏನು ಅಂದ್ರೆ ಲೀಡ್ಸ್ ಗಳು ಬರ್ತಾ ಇರುತ್ತೆ, ಗೊತ್ತಲ್ಲ? ನೋಡ್ತಾ ಇರ್ಬೋದಲ್ಲ, ನೀವು ಜಾಯಿನ್ ಆದ್ಮೇಲೆ ಎಷ್ಟು ಜನ ಬಂದ್ರು ಒಳಗ. ಅವಾಗ ಮತ್ತೆ ಒಂದ್ 10-15 ಜನರಿಗೆ ಎಂಟ್ರಿ ಮಾಡ್ತೀವಿ, ಮತ್ತೆ ನಮ್ದು ಮಾಹಿತಿ ಕೊಡ್ತೀವಿ, ಮತ್ತೆ ಎಂಟ್ರಿ ಮಾಡ್ತೀವಿ. ಇಡೀ ದಿನ ನಮ್ ನಡೆಯೋದೇ ಕೆಲಸ ಇದು. ಹಾಗಾಗಿ ನಾಳೆ ಮತ್ತೆ ಹೊಸಬ್ರು ಬರ್ತಾರ. ಹಾಗಾಗಿ ಲೇಟ್ ಮಾಡಿದ್ರ ಮತ್ತೆ ನಿಮ್ಗೆ ಸೀಟ್ ಸಿಗೋದು ಸಮಸ್ಯೆ ಇದೆ. ಯಾಕಂದ್ರೆ ನಮ್ದು ಇರೋದು 300 ಮೆಂಬರ್ಸಿಗೆ ಮಾತ್ರ ನಮ್ಮ ಹತ್ರ ಆಪ್ಷನ್ ಇರೋದು. ಓಕೆನಾ? ಸೊ ಎಲ್ಲರಿಗೂ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ನೀವು ನನ್ಗೆ ಸಮಯ ಕೊಟ್ಟಿರಿ. ಮತ್ತೆ ನಿಮ್ಗೆ ಗೊತ್ತಾ, ಫಸ್ಟ್ ಜಾಯಿನ್ ಆದಾಗ ಮುಖ ಎಲ್ಲ ಯಾರ್ಯಾರು ಗಂಭೀರಿತ್ ನೋಡ್ರಿ, ಈಗ ಫುಲ್ ಖುಷಿ ಇದ್ರಿ. ಇಲ್ಲಿ ಗಿರಿಜಾ ಅಮ್ಮ ಅಂತಿದ್ದಾರೆ, ಫುಲ್ ಖುಷಿ ಇದ್ದಾರೆ. ಶಾರದಾಂಬ, ನಮ್ಮ ಉಮೇಶ್ ಸರ್ ಇದ್ದಾರೆ, ಇಲ್ಲಿ VO ಮೇಡಮ್ ಇದ್ದಾರೆ,
ಆದ್ರೆ ಅವ್ರದ್ದು ಹೆಸರು ಏನಂತ ನನ್ಗೆ ಗೊತ್ತಿಲ್ಲ. ಫುಲ್ ಖುಷಿದಾಗಿದ್ದಾರೆ. ಯಾವಾಗ್ಲೂ ನೆನ್ಪಿಡ್ರಿ, ಯಾವ್ದು ಎತ್ಕೊಂಡಂತೂ ಹೋಗ್ಲಿಕ್ ಬಂದೇ ಇಲ್ಲ ಭೂಮಿಲಿ. ಏನ್ರ ಒಯ್ಯೋದಿದೇನ್ ಹೇಳ್ರಿ, ನಾವೇ ವಾಪಸ್ ಹೋಗೋದಿಲ್ಲ. ರಿಟರ್ನ್ ಜರ್ನಿ ಹೋಗುವಾಗ ಇದು ಬರಂಗಿಲ್ಲ ಅಂದ್ಮೇಲೆ ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಅಂತೀನಿ. ಎಲ್ಲ ಇಲ್ಲೇ ಬಿಟ್ಟು ಹೋಗೋದ. ಇರೋತನ ಖುಷಿಯಾಗಿನಿ. ಮೇಡಮ್ ಇಂತ ಸಮಸ್ಯೆ ಪ್ರಯತ್ನ ಮಾಡ್ಬೇಕು. ನೀವ್ ಯಾಕೆ ಪ್ರಯತ್ನ ಮಾಡ್ತೀರಿ? ಪ್ರಾಬ್ಲಮೇ ಸೊಲ್ಯೂಷನ್ ಹುಡುಕ್ಬೇಕು, ನೀವು ಹುಡುಕ್ಬೇಕು. ನೀವು ಸುಮ್ ಸಮಾಧಾನ ಇರ್ರಿ, ಬ್ರಹ್ಮಾಂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ನೆನ್ಪಿಡ್ರಿ, ಯಾವಾಗ್ಲೂ ನೆನ್ಪಿಡ್ರಿ, ಒಂದು ಸಮಸ್ಯೆ ಬಂದದಂದ್ರ ಸಮಸ್ಯೆ ಹಿಂದೆ ಪರಿಹಾರ ಇರುತ್ತೆ. ಅದ್ರ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವ್ರು ಹೇಳ್ತಾರ, ಪರಿಹಾರಗಳೇ ಇಲ್ಲದ ಸಮಸ್ಯೆಗಳಿಲ್ಲ ಅಂತ ಜಗತ್ತಲ್ಲಿ. ಎಲ್ಲದಕ್ಕೂ ಪರಿಹಾರ ಇದೆ. ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ರಿ, ರೆಡಿ ಆಗಿರ್ರಿ, ಮೆಡಿಟೇಟರ್ ಆಗ್ರಿ, ಧ್ಯಾನಿಗಳಾಗ್ರಿ. ಅವಾಗ ನೋಡ್ರಿ ಎಲ್ಲಾ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ನಾಳೆ ಮತ್ತೆ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು. ಶರಣು ಶರಣ. ಬಾಯ್.